ಹಾಲೆಲೂಯ, ಪ್ರೈಸ್ ದ ಲಾರ್ಡ್. ನಾವೆಲ್ಲರಿಗೆ ವೆಲ್ಕಮ್ ಮಾಡ್ತೇವೆ, ಸ್ವಾಗತಿಸ್ತೇವೆ. ಮತ್ತು ಫೇಸ್ಬುಕ್ ಲೈವ್ದಲ್ಲಿ ಕೂಡ ವಾಚ್ ಮಾಡುವವರಿಗೆ ಎಲ್ಲರಿಗೆ ವೆಲ್ಕಮ್ ಮಾಡ್ತೇವೆ. ಆರಾಧನೆಯಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಗಾಡ್ ಬ್ಲೆಸ್ ಯು ಆಲ್. ನಾವು ಜಸ್ಟ್ ಒಂದು 2 ನಿಮಿಷ ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ವಿತೌಟ್ ಯು ವಿ ಕೆನಾಟ್ ಡೂ ಎನಿಥಿಂಗ್ ಲಾರ್ಡ್. ನೀವು ಇಲ್ಲಾಂದರೆ ದೇವರೇ ನಮಗೆಲ್ಲ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಲಾರ್ಡ್, ಯು ಆರ್ ದ ಸೆಂಟರ್ ಪಾಯಿಂಟ್ ಆಫ್ ದಿಸ್ ವರ್ಷಿಪ್ ಲಾರ್ಡ್, ಆಫ್ ದಿಸ್ ಪ್ರೇಯರ್ ಓ ಲಾರ್ಡ್. ಹಾಲೆಲೂಯಾ, ಟೇಕ್ ಫುಲ್ ಕಂಟ್ರೋಲ್ ಓ ಲಾರ್ಡ್. ಹಾಲೆಲೂಯಾ, ಥ್ಯಾಂಕ್ ಯು ಜೀಸಸ್. ಇದು ಆರಾಧನೆಯಲ್ಲಿ, ಇದು ಸ್ತುತಿದಲ್ಲಿ ನಿಮಗೆ ಒಬ್ಬರಿಗೆ ಮಹಿಮೆ ಆಗಲಿ ದೇವರೇ. ಥ್ಯಾಂಕ್ ಯು ಲಾರ್ಡ್. ಯು ಅನಾಯಿಂಟಿಂಗ್ ಲಾರ್ಡ್ ಅಬ್ಬಾ ಫಾದರ್, ಲೆಟ್ ಇಟ್ ಮೂವ್ in each place, oh Father God, on every person, oh Lord. Fill each one, oh Father God. And Lord, hallelujah, thank you Jesus. In distraction iradde devare Lord, nimmage ಆರಾಧನೆ ಮಾಡಲಿಕ್ಕೆ ಕೃಪೆ ಕೊಡಿರಿ ದೇವರೇ. ಎಲ್ಲ ನಮ್ಮದು ದೇವರೇ, ಏನು ಕೂಡ ಬರ್ಡನ್ ಇದ್ರೆ ದೇವರೇ, ಇದು ವರ್ಲ್ಡ್ಲಿ ಬರ್ಡನ್ ಎಲ್ಲ ನಾವು ಬದಿಗಿಡುತ್ತವೆ ದೇವರೇ. Hallelujah, thank you Jesus, thank you Lord. And we want to worship you Lord. We want to worship you, Lord, for you are due for it, Lord. You are worthy, Lord. Help us, Lord. We need your help, Lord. Thank you, Jesus. ದೇವರೇ, ನಾವು ನಿಮ್ಮ ಸ್ತುತಿಸುವಾಗ ದೇವರೇ ನಿಮ್ಮ ಮಹಿಮೆ ಆಗ್ತದೆ ದೇವರೇ, ನಿಮ್ಮ ಮಹಿಮೆ ಆಗಲಿ. ಯೇಸು ಸ್ವಾಮಿ ಹೆಸರಲ್ಲಿ ಇದು ಆರಾಧನೆ ಮತ್ತು ಫುಲ್ ಚರ್ಚ್ ಸರ್ವಿಸ್ ನಿಮ್ಮ ಕೈದಲ್ಲಿ ಅರ್ಪಿಸ್ತೇವೆ. ಯೇಸು ಸ್ವಾಮಿ ಹೆಸರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಆಮೇನ್. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಎಲ್ಲರನ್ನು ನಾನು ಈ ಗುಡ್ ಫ್ರೈಡೇ ಸರ್ವಿಸ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ. ಇವತ್ತು ನಮ್ಮ ಕ್ರಿಸ್ತನು ನಮಗಾಗಿ ಶಿಲುಬೆ ಮೇಲೆ ನಮ್ಮ ಪಾಪಗಳಿಗಾಗಿ ಇವತ್ತು ಪ್ರಾಣವನ್ನು ಕೊಟ್ಟರು. ನಮಗೆ ಅವರಿಗೆ ಬದಲಾಗಿ ಕೊಡಲು ಏನು ಸಾಧ್ಯವಿಲ್ಲ, ಆದರೆ ಖಾಲಿ ನಾವು ಅವರಿಗೆ ನಮ್ಮ ಹೃದಯದಿಂದ ವಂದಿಸಲಿಕ್ಕೆ ಸಾಧ್ಯ, ಆ್ಯಂಡ್ ನಾವು ಸ್ತುತಿಸಲು ಸಾಧ್ಯ. ಬನ್ನಿರಿ, ನಾವೆಲ್ಲ ಒಟ್ಟಿಗೆ ಸೇರಿ ಈ ದಿನದಲ್ಲಿ ಅವರು ಮಾಡಿದಂಥ ತ್ಯಾಗಕ್ಕಾಗಿ ಅವರಿಗೆ ಆರಾಧಿಸೋಣ, ಸ್ತುತಿಸೋಣ. ನಾವೆಲ್ಲ ಎದ್ದು ನಿಂತು
ಸ್ವಾಮಿ ನಿನ್ನ ರಕ್ತಕ್ಕೆ ಜಯವನ್ನು ಘೋಷಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಸ್ವಾಮಿ ಸೈತಾನನ್ನು ಸೋಲಿಸಿದ ರಕ್ತವೇ ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್ಸ್, ಥ್ಯಾಂಕ್ ಯು ಲಾರ್ಡ್. ನಮಗಾಗಿ ತನ್ನ ಪ್ರಾಣವನ್ನು ಕೊಟ್ಟವನು ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಿನಗೆ ಕೃತಜ್ಞತೆ ಸಲ್ಲಿಸುವ ನಿನಗೆ ಸ್ತೋತ್ರವನ್ನು ಅರ್ಪಿಸ್ತೇವೆ. ಥ್ಯಾಂಕ್ ಯು ಫಾದರ್, ವಿ ವರ್ಷಿಪ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್, ವಿ ವರ್ಷಿಪ್ ಯು ಫಾದರ್. ಥ್ಯಾಂಕ್ ಯು ಜೀಸಸ್ ಫಾರ್ ದ ಸ್ಯಾಕ್ರಿಫೈಸ್ ದಟ್ ಯು ಡಿಡ್ ಆನ್ ದ ಕ್ರಾಸ್ ಆಫ್ ಆಲ್. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ವಾಮಿ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್, ಥ್ಯಾಂಕ್ ಯು ಲಾರ್ಡ್. ಆ
you, Father. Thank you, worship you, Lord. Thank you, Lord. Thank you, Father. Thank you, Jesus. Thank you, Lord. Thank you, Father. Thank you. Thank you. Thank you, Jesus. Thank you. Thank you, Father. Thank you, Jesus, for your blood. Thank you, Jesus. Thank you, God, for sanctifying us with your blood. Today, all that we are, oh God, thank you, Jesus. ಗಣನಿಗೆ ಪಾದವೆಂದು ನಮ್ಮನ್ನು ಸ್ವಾಮಿ ಗಣನಿಗೆ ತಂದವನಿಗೆ ಸ್ತೋತ್ರ. Thank you, Lord. Thank you, Father. We worship you, Father. Thank you. Surah
ದೇವರೇ, ಸಭೆಯಾಗಿ ಸೇರಿ ಬಂದು ಆರಾಧಿಸುವುದಕ್ಕೆ ಮಕ್ಕಳನ್ನು ಆನ್ಲೈನ್ನಲ್ಲಿ ಕೂಡ ಕರ್ತನೆಪ್ಪ ಸೇರಿಕೊಂಡು ಆರಾಧಿಸುವುದಕ್ಕೆ ಮಕ್ಕಳನ್ನ ಕರೆಗಳಿಗೆ ಒಪ್ಪಿಸಿಕೊಡುತ್ತದೆ. ಎಲ್ಲ ಶಾಪದ ಬಲಗಳು, ಪಾಪದ ಬಲಗಳು, ಎಲ್ಲ ರೋಗದ ಬಲಗಳು ಅದು ಇವತ್ತು ಮುರಿಯಲ್ಪಡಲೆ. ಯಾರ್ಯಾರ ಜೀವಿತದಲ್ಲಿ ಸೈತಾನನ ಬಲಗಳು ಕಾರ್ಯ ಮಾಡ್ತಿದೆಯೋ, ಓ ಕರ್ತನೆಪ್ಪ, ಅದೆಲ್ಲ ಇವತ್ತು ಮುರಿಯಲ್ಪಡಲಿ ಯೇಸುವಿನ ನಾಮದಲ್ಲಿ. ಓ ಹಲ್ಲೆಲೂಯಾ, ಥ್ಯಾಂಕ್ ಯು ಲಾರ್ಡ್. ನೀನು ಮಾಡಿದ ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಲೋಕದಾದ್ಯಂತ ಇವತ್ತು ಕರ್ತನೆಪ್ಪ ಕಲ್ವಾರಿ ಶಿಲುಬೆಯಲ್ಲಿ ನೀನು ಕರ್ತನೆ ಮರಣ ಹೊಂದಿದ ಆ ಒಂದು ಗಳಿಗೆಯನ್ನು ಎಲ್ಲರೂ ನೆನಪಿಸಿಕೊಳ್ಳುವಾಗ, ದೇವರೇ, ಅದರಲ್ಲಿ ಅದನ್ನು ಧ್ಯಾನ ಮಾಡುವಾಗ, ದೇವರೇ ಕರ್ತನೆಪ್ಪ, ಬಲವಾದ ಕಾರ್ಯಗಳು ಒಂದೊಂದು ಕುಟುಂಬದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ನಡೆಯಲಿ. ಥ್ಯಾಂಕ್ ಯು ಲಾರ್ಡ್. ಇವತ್ತು ನಾವು ಆ ಶಿಲುಬೆಯೇ ನಮಗೆ ಜಯಧ್ವಜವಾಗಿದೆ. ಶಿಲುಬೆಯಲ್ಲಿ ಕರ್ತನು ನಮಗೆ ದೊಡ್ಡ ಜಯವನ್ನು ಆತನು ತಂದಿದ್ದಾನೆ. ಶಿಲುಬೆಯಲ್ಲಿ ಆತನು ನಮಗೋಸ್ಕರ ಮಾಡಿದ ರಕ್ಷಣಾ ಕಾರ್ಯವನ್ನು ಈ ದಿನದಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ಈ ದಿನದಲ್ಲಿ ನಾವು ನೆನಪು ಮಾಡಿಕೊಳ್ಳುತ್ತಿದ್ದೇವೆ. ಕರ್ತನು ನಮಗೋಸ್ಕರ ತನ್ನ ಸ್ವರ್ಗದ ಬಾಗಿಲನ್ನು ತೆರೆದಿದ್ದಾನೆ ಪ್ರಿಯರೇ. ಆದ್ದರಿಂದ ನಾವು ತಿರುಗಿ ರಕ್ಷಣೆ ಹೊಂದಿದಂತ ಮಕ್ಕಳು, ನಿತ್ಯತ್ವದ ನಿರೀಕ್ಷೆಯನ್ನು ಇಟ್ಟುಕೊಂಡಂತ ನಾವು ತಿರುಗಿ ಲೋಕವನ್ನು ಹಿಂದೆ ನೋಡದೆ ನಾವು ಮುಂದಕ್ಕೆ ಹೋಗುವವರಾಗಿರೋಣ. ನಾವು ಹೇಳಿಕೊಳ್ಳೋಣ, ಶಿಲುಬೆ ನಮ್ಮ ಜಯಧ್ವಜವಾಗಿದೆ. ಥ್ಯಾಂಕ್ ಯು ಜೀಸಸ್. ಶಿಲುಬೆಯೇ ನನ್ನ ಧ್ವಜ, ಮುಂದೆ ನಡೆವೇನು, ಹಿಂದೆ ನೋಡಲಾರೆ. ಯೇಸುವು ನನ್ನ ಬಂಡೆ, ಶಿಲುಬೆಯೇ ನನ್ನ ಧ್ವಜ, ಮುಂದೆ ನಡೆವೇನಾ, ಹಿಂದೆ ನೋಡಲಾರೆ. ಯೇಸುವು ನನ್ನ ಬಂಡೆ, ನನಗಾಗಿ ಯೇಸು ಜಗದೊಳು ಬಂದನು, ನನ್ನನ್ನು ರಕ್ಷಿಸಲು. ನನಗಾಗಿ ಯೇಸು ಜಗದೊಳು ಬಂದನು, ನನ್ನನ್ನು ರಕ್ಷಿಸಲು. ನನಗಾಗಿ ಯೇಸು ತೆರೆದನು, ನನಗಾಗಿ ಯೇಸು ತೆರೆದನು ಸ್ವರ್ಗದ ದ್ವಾರವ, ಸ್ವರ್ಗದ ದ್ವಾರವ. ಶಿಲುಬೆಯೇ ನನ್ನ ಧ್ವಜ, ಮುಂದೆ ನಡೆವೇನು, ಹಿಂದೆ ನೋಡಲಾರೆ. ಯೇಸುವು ನನ್ನ ಬಂಡೆ, ನನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ನನ್ನ ದೋಣಿಯು ನದಿಯಲ್ಲಿ ಮುಳುಗಲು ಯಾರು ಉಳಿಸರು. ಯೇಸುವು ಮಾತ್ರ, ಯೇಸುವು ಮಾತ್ರ ಉಳಿಸಿದಾತನು, ಯೇಸುವು ಮಾತ್ರ
ಕೆಸರಿನಲ್ಲಿ ಮುಳುಗಿ ಹೋದಂಥ ನಮ್ಮನ್ನು ಮೇಲಕ್ಕೆತ್ತಿ ಬಂಡೆಯ ಮೇಲೆ ಸ್ಥಿರವಾಗಿ ನೆಲೆಸಿದಂಥ ನನ್ನ ದೇವರು ಕಲ್ವಾರಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ರಕ್ತದ ಮೂಲಕ ನಮ್ಮನ್ನು ಶುದ್ಧೀಕರಿಸಿ ನಮ್ಮನ್ನು ನೀತಿವಂತರಾಗಿ ನಿರ್ಣಯಿಸಿ ನಮಗೋಸ್ಕರ ಒಂದು ಜೀವವುಳ್ಳ ದಾರಿಯನ್ನು ತಂದೆಯಾದ ದೇವರೇ ನಿಮ್ಮ ಸಮಕ್ಷಮಕ್ಕೆ ಬರುವುದಕ್ಕೆ ನೀವು ತೆರೆದಿರುವುದಕ್ಕಾಗಿ ಸ್ತೋತ್ರ. ಅದು ಯೇಸು ಕ್ರಿಸ್ತನ ಶರೀರವೆಂಬ ತೆರೆಯ ಮುಖಾಂತರ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಮಗೊಂದು ಹೊಸ ದಾರಿಯನ್ನು ನಿಮ್ಮ ಬಳಿಗೆ ಬರುವುದಕ್ಕೆ ನೀವು ತೆರೆದಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಮುಂದಿನ ಭಾಗದಲ್ಲಿ ಸ್ವಲ್ಪ ಹೊತ್ತು ನಾವು ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ನನ್ನೊಂದಿಗೂ ನಮ್ಮೆಲ್ಲರೊಂದಿಗೂ ಮಾತನಾಡಿ ನಮ್ಮನ್ನು ಮಾನಸಿಕವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ಎಲ್ಲ ಕ್ಷೇತ್ರದಲ್ಲಿ ನಮ್ಮನ್ನು ಬಲಪಡಿಸಿ, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನೆಲ್ಲದಕ್ಕೂ ಶಕ್ತನಾಗಿದ್ದೇನೆ, ನನ್ನ ಬಲಹೀನತೆಯಲ್ಲಿ ನಿನ್ನ ಬಲವು ನನಗೆ ಅದು ಬಲಪೂರ್ಣವಾಗಿದೆ ಎಂಬಂತ ಆ ಒಂದು ದೃಢ ನಿಶ್ಚಯದಿಂದ ನಾವು ನೀನು ನಮಗೆ ಕೊಟ್ಟಂತ ಕೊನೆ ಉಸಿರಿರುವ ತನಕವು ನಾವು ಲೋಕವನ್ನು ಹಿಂತಿರುಗಿ ನೋಡದೆ, ಲೋಕದೊಂದಿಗೆ ನಮ್ಮನ್ನು ಸಂಧಾನ ಮಾಡಿಕೊಳ್ಳದೆ, ದೇವರೇ ನಿನ್ನನ್ನೇ ದೃಷ್ಟಿಸುವವರಾಗಿ, ಅದರ ಮೂಲಕವಾಗಿ ಲೋಕಕ್ಕೆ ನಿನ್ನನ್ನು ತೋರಿಸುವವರಾಗಿ ನಮ್ಮನ್ನು ಮಾರ್ಪಡಿಸಿ ರೂಪಾಂತರಗೊಳಿಸಿ ನಡೆಸು ಎಂಬುದಾಗಿ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ ದೇವರೇ. ವಿಶೇಷವಾಗಿ ಕೋಲಾರದಲ್ಲಿ ದೇವರೇ ಉದ್ಗತ್ತನಪ್ಪ ಸೇವಕರಾದ ಜಾನ್ಸನ್ ಪಾಸ್ಟರ್ ಅವರು ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಕಳೆದ ಒಂದು ವಾರದಿಂದ ಅದ್ಭುತವಾಗಿ ನೀನು ನಡೆಸಿಕೊಂಡು ಬಂದಿದ್ದಿ. ಈ ದಿನದಲ್ಲಿ ಕೂಡ ಅದ್ಭುತವಾಗಿ ದೇವರಪ್ಪ ಅಪ್ಪ ನೀನು ಅವರನ್ನು ನಡೆಸು ಎಂಬುದಾಗಿ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇವೆ. ಎಲ್ಲ ಮಹಿಮೆ ಘನತೆ ನಿನಗುಂಟಾಗಲಿ. ಕರ್ತನಾದ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದೆ ತಂದೆ. ಆಮೇನ್, ಆಮೇನ್, ಆಮೇನ್. ನಾವು ಕುಳಿತುಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಈ ಸಂದರ್ಭದಲ್ಲಿ ಒಂದು ಅವಕಾಶಕ್ಕಾಗಿ ನಾನು ತಂದೆಯಾದ ದೇವರಿಗೆ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ ಮತ್ತು ಸಭಾಪಾಲಕರಿಗೆ ಮತ್ತು ಸಭೆ ಪ್ರತಿಯೊಂದು ಕುಟುಂಬಕ್ಕೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸ್ತೇನೆ. 2025 ವರ್ಷಗಳ ಹಿಂದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮಾನವನಾಗಿ ಬಂದು ನಮ್ಮ ಸ್ಥಾನವನ್ನು ವಹಿಸಿಕೊಂಡು ಆತನು ಶಾಸ್ತ್ರದಲ್ಲಿ, ಅಂದರೆ ಧರ್ಮಶಾಸ್ತ್ರದಲ್ಲಿ ಏನೆಲ್ಲ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಲ್ಪಟ್ಟಿದೆಯೋ ಅದನ್ನೆಲ್ಲ ಆತನು ನೆರವೇರಿಸಿದ್ದಾನೆ. ಅದೆಲ್ಲವನ್ನು ಆತನು ನೆರವೇರಿಸಿದ್ದಾನೆ. ಆದ್ದರಿಂದ ಅದನ್ನು ಲೋಕದಾದ್ಯಂತ ಜನರು ಈ ದಿನದಲ್ಲಿ ನೆನಪಿಸಿಕೊಳ್ಳುವಾಗ ಅದು ಈ ದಿನ ಮಾತ್ರವಲ್ಲ, ಈ ದಿನಕ್ಕೆ ಸೀಮಿತವಾಗಿರದೆ ಇದು ನಮ್ಮ ಜೀವಿತದ ಪ್ರತಿಯೊಂದು ಕ್ಷಣದಲ್ಲಿ ನಾವು ನೆನಪು ಮಾಡಿಕೊಳ್ಳುವಂಥ ಒಂದು ನಮಗೆ ಇದು ದೇವರ ಶಕ್ತಿ. ಇದು ಬರೀ ಭಕ್ತಿ ಮಾತ್ರ ಅಲ್ಲ, ಶಿಲುಬೆ ಅದು ಬರೀ ಭಕ್ತಿ ಮಾತ್ರ ಅಲ್ಲ, ಅದು ದೇವರ ಶಕ್ತಿ. ಆದ್ದರಿಂದ ಇದು ನಮ್ಮ ಪ್ರತಿಯೊಂದು ಉಸಿರಿನಲ್ಲಿಯೂ ಕೂಡ ನಾವು ನೆನಪಿಸಿಕೊಳ್ಳಬೇಕಾದಂಥ ವಿಚಾರ. ಆದ್ದರಿಂದ ಒಂದು ವೇಳೆ ಲೋಕಕ್ಕೆ ಇದನ್ನು ನಾವು ನೋಡುವುದಾದರೆ ಅದು 1ನೇ ಕೊರಿಂಥ ನಾವು 1ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಪೌಲನು ಬರೆಯುವಾಗ ಅದನ್ನು ಈ ರೀತಿ ಆತನು ಹೇಳ್ತಾನೆ, ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರೋ ನಮಗಾದರೂ ದೇವರ ಶಕ್ತಿಯಾಗಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಯಾವಾಗ ಈ ದೇವರ ಶಕ್ತಿಯನ್ನು ಪೌಲನು ಅರಿತುಕೊಂಡನೋ ಅವನಿಗೆ ಅದರ ಪ್ರಕಟಣೆಗಳು ಅವನಿಗೆ ಸಿಕ್ಕಿದಾಗ ಪೌಲನು ಹೀಗೆ ಹೇಳ್ತಾನೇನಂತಲೇ ಹೇಳಿದರೆ,
ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 19ನೇ ಮತ್ತು 20ನೇ ವಚನದಲ್ಲಿ ಅವನು ಹೀಗೆ ಹೇಳ್ತಾನೆ, ಧರ್ಮ ಪ್ರಮಾಣದ ನಾನಂತೂ ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ. ಯಾರಿಗೋಸ್ಕರ? ದೇವರಿಗಾಗಿ ಜೀವಿಸುವುದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೆನು, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಾಗಾದರೆ ಪೌಲನ ಈಗ ಏನಾಯ್ತು ಅಂತೇಳಿ ಹೇಳಿದರೆ, ಪೌಲನ ಮನಸ್ಥಿತಿ, ಅವನು ಯಾವಾಗ ಈ ಒಂದು ಶಿಲುಬೆಯ ಒಂದು ಸಂದೇಶ ಅವನಿಗೆ ಮನದಟ್ಟಾಯಿತು, ಯಾವಾಗ ಅದರ ಪ್ರಕಟಣೆ ಅವನಿಗೆ ಸಿಕ್ಕಿತು, ಅವನು ಹೇಳ್ತಾನೆ ಏನಂತೇಳಿ ಹೇಳಿದರೆ, ನಾನು ಧರ್ಮ ಪ್ರಮಾಣದ ಮೂಲಕವಾಗಿ ನಾನು ಸತ್ತಿದ್ದೇನೆ, ನಾನಂತೂ ದೇವರಿಗಾಗಿ ಜೀವಿಸ್ತೇನೆ. ಒಂದು ತೀರ್ಮಾನವನ್ನು ಆತನು ತೆಗೆದುಕೊಂಡು ಹೇಳ್ತಾನೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ, ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಹಾಗಾದರೆ ಶಿಲುಬೆ ಇದು ಭಾಳ ಪ್ರಾಮುಖ್ಯವಾದಂಥ ವಿಚಾರ. ನಾವು ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ, ಹಳೆ ಒಡಂಬಡಿಕೆಯ ಒಂದು ಇದು ನಾವು ನೋಡ್ತೇವೆ ಏನಂತೇಳಿ ಹೇಳಿದರೆ, ದೇವ್ರ ವಾಕ್ಯದಲ್ಲಿ ಶಿಕ್ಷೆಗೂ ಮತ್ತು ದಂಡನೆಗೂ ವ್ಯತ್ಯಾಸ ಇದೆ ಅಲ್ಲ. ಶಿಕ್ಷೆಗೂ ಮತ್ತು ದಂಡನೆಗೆ ವ್ಯತ್ಯಾಸ ಇದೆ. ಶಿಕ್ಷೆ ಅಂತೇಳಿ ಹೇಳಿದರೆ ಅವರು ಮುಂದೆ ಇನ್ನು ತಪ್ಪು ಮಾಡಬಾರ್ದು, ಮುಂದೆ ಇನ್ನು ಅವರು ತಪ್ಪು ಮಾಡಬಾರ್ದು, ಅದಕ್ಕೋಸ್ಕರ ಶಿಕ್ಷಿಸ್ತಾರೆ. ಆದರೆ ಶಿಕ್ಷಿಸಿಯೂ ಅವರು ತಿರುಗಿ ತಪ್ಪು ಮಾಡ್ತಾ ಹೋದರೆ ಮುಂದೆ ದಂಡನೆಗೆ ಅವರು ಏನಾಗ್ತಾರೆ, ಪಾತ್ರರಾಗ್ತಾರೆ. ಯಾಕಂದರೆ ಇನ್ನು ಈ ವ್ಯಕ್ತಿಯನ್ನು ಇಟ್ಟು ಅಲ್ವಾ ಏನು ಪ್ರಯೋಜನ ಇಲ್ಲ. ಆದ್ದರಿಂದ ಈ ವ್ಯಕ್ತಿ ಬದುಕುವುದಕ್ಕಿಂತ ಈ ವ್ಯಕ್ತಿ ಸತ್ತರೆ ಒಳ್ಳೆಯದು. ಎಷ್ಟೋ ಜನರಿಗೆ ಏನಾಗ್ತದೆ, ಈ ವ್ಯಕ್ತಿ ಸತ್ತರೆ ಒಳ್ಳೆಯದು. ಹಾಗಾಗಿ ಯೆಶಾಯನು ಬರೆಯುವಾಗ ಆತನು ಹೀಗೆ ಹೇಳ್ತಾನೆ, ಯೆಶಾಯನ ಪ್ರವಾದನ ಗ್ರಂಥ 53ನೇ ಅಧ್ಯಾಯವನ್ನು ನಾವು ತೆಗೆಯುವುದಾದರೆ, 53ನೇ ಅಧ್ಯಾಯವನ್ನು ನಾವು ತೆಗೆಯುವುದಾದರೆ ಅಲ್ಲಿ ಹೀಗೆ ಹೇಳ್ತದೆ, ಅಲ್ಲಿ ಹೇಳ್ತದೆ, ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು 4ನೇ ವಚನದಿಂದ ಸಂಕಷ್ಟಗಳನ್ನು ಅನುಭವಿಸಿದನು, ಆತನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ನಾವಾದರೂ ಅವನು ದೇವರಿಂದ ಬಾಧಿತನು, ಪೆಟ್ಟು ತಿಂದವನು, ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ನಮಗೆ ಸುಖಕ್ಷೇಮವನ್ನುಂಟು ಮಾಡೋ ದಂಡನೆಯನ್ನು ಅವನು ಅನುಭವಿಸಿದನು. ಇದು ಶಿಕ್ಷೆ ಮಾತ್ರ ಅಲ್ಲ, ಆತನೇನು ಅನುಭವಿಸ್ತಾನಂತೇಳಿ ಹೇಳಿದರೆ ದಂಡನೆ. ಹಾಗಾಗಿ ನಾವು ಯಾವಾಗಲೂ ನಾವು ನೋಡ್ತೇವಲ್ಲ, ಕೆಲವು ಪೇಪರಲ್ಲಿ ಬರುವಾಗ ನಾವು ನೋಡ್ತೇವೆ, ಅವ್ರಿಗೆ ಏನಾಯ್ತು ಅಂತೇಳಿ ಹೇಳಿದ್ರೆ ಮರಣ ದಂಡನೆಯನ್ನು ವಿಧಿಸಿದ್ದಾರೆ. ಮರಣ ಶಿಕ್ಷೆ ಅಂತೇಳಿ ಹೇಳೋದಕ್ಕಿಂತಲೂ ಮರಣ ದಂಡನೆಯನ್ನು ವಿಧಿಸಿದ್ದಾರೆ ಅಂತೇಳಿ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಾವು ನೋಡ್ತೇವೆ, ಈ ಮರಣ ದಂಡನೆ ನಮ್ಮ ಮೇಲೆ ಬರಬೇಕಾಗಿತ್ತು. ಬದಲಾಗಿ ಯೇಸು ಕ್ರಿಸ್ತನು ಆ ದಂಡನೆಯನ್ನು ತಾನೇ ತನ್ನ ಮೇಲೆ ಆತನು ತೆಗೆದುಕೊಂಡನು ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಖಕ್ಷೇಮವನ್ನುಂಟು ಮಾಡು ದಂಡನೆಯನ್ನು ಅವನು ಅನುಭವಿಸಿದನು. ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಧರ್ಮಶಾಸ್ತ್ರದಲ್ಲಿ ಹೇಳ್ತದೆ, ಒಬ್ಬ ವ್ಯಕ್ತಿ ಅಪರಾಧಿ ಸ್ಥಾನದಲ್ಲಿದ್ದಂಥ ವ್ಯಕ್ತಿ ಅವನು ಮರಣ ದಂಡನೆಗೆ ಪಾತ್ರನಾಗಿರುವುದರಿಂದ ಮರದ ಕಂಬಕ್ಕೆ ಅವರನ್ನು ಹಾಕಿ ಕೊಲ್ತಾ ಇದ್ರು ಹಳೆ ಒಡಂಬಡಿಕೆಯಲ್ಲಿ. ಹಾಗಾಗಿ ನಿಮ್ಮ ಮುಂದೆ ಒಂದು ಹಳೆ ಒಡಂಬಡಿಕೆಯ ಒಂದು ಚುಟುಕಾದಂಥ ಒಂದು ವಿಷಯವನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಾನು. ಯೆಹೋಶುವನ ಪುಸ್ತಕದಲ್ಲಿ ನಾವು 10ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ, ಯೆಹೋಶುವನ ಪುಸ್ತಕ ಅದರಲ್ಲಿ 10ನೇ ಅಧ್ಯಾಯ, ಅದರಲ್ಲಿ ನಾವು 1ನೇ ವಚನದ ಮೇಲೆ ಪೀಠಿಗೆ ಹೇಗೆ ಹೇಳ್ತದೆ, ಯೆಹೋಶುವನು ಗಿಬ್ಯೋನಿನ ಬಳಿಯಲ್ಲಿ 5 ಮಂದಿ ಅರಸರನ್ನು ಸೋಲಿಸಿದಂತೆ.
ಎಷ್ಟು ಮಂದಿ? 5 ಮಂದಿ ಅರಸರನ್ನು ಸೋಲಿಸಿದ್ದಾನೆ. ಬೇರೆ ಯಾರನ್ನಲ್ಲ, ಸಾಧಾರಣದವ್ರನ್ನಲ್ಲ, 5 ಮಂದಿ ಅರಸರನ್ನು. ಈ 5 ಮಂದಿ ಅರಸರನ್ನು ಅವನು ಏನು ಮಾಡಿದ್ದಾನೆ ಎಂಬುದಾಗಿ ಕೂಡ ಇಲ್ಲಿ ನಾವು ನೋಡಿಕೊಳ್ಬೋದು. 1ನೇ ವಚನದಿಂದ ಇಲ್ಲಿ ಓದಿಕೊಂಡು ಬರುವಾಗ ಹೀಗೆ ಹೇಳ್ತದೆ: ಯೆಹೋಶುವನು ಯೆರಿಕೋವನ್ನು ಅದರ ಅರಸನನ್ನು ಹೇಗೋ ಹಾಗೆ ಆಯಿ ಎಂಬ ಪಟ್ಟಣವನ್ನು ಅದರ ಅರಸನನ್ನು ತೆಗೆದುಕೊಂಡು ಸಂಹರಿಸಿ ಬಿಟ್ಟನೆಂಬುದು ಅನ್ನು. ಆಯಿ ಎಂಬ ಊರಿಗಿಂತ ದೊಡ್ಡದು, ಒಂದು ರಾಜಧಾನಿಯಷ್ಟು ಶ್ರೇಷ್ಠವೂ ಆಗಿರೋ ಗಿಬ್ಯೋನ್ ಪಟ್ಟಣದಲ್ಲಿರುವ ಜನರು ತಾವೆಲ್ಲರೂ ಯುದ್ಧ ವೀರರಾಗಿದ್ದರೂ ಇಸ್ರಾಯೇಲರ ಮಧ್ಯದಲ್ಲಿ ಜೀವದೊಂದಿಗೋಸ್ಕರ ಅವರ ಸಂಗಡ ಒಡಂಬಡಿಕೆ ಮಾಡಿಕೊಂಡರೆಂಬುದನ್ನು ಯೆರೂಸಲೇಮಿನ ಅರಸನಾದ ಅದೋನಿಚೇದೆಕನು ಕೇಳಿ ಬಹಳವಾಗಿ ಭಯಪಟ್ಟು ಹೆಬ್ರೋನಿನ ಅರಸನಾದ ಹೋಹಾಮ್, ಯರ್ಮೋತಿನ ಅರಸನಾದ ಪೀರಾಮ್, ಲಾಕೇಶಿನ ಅರಸನಾದ ಯಾಫೀಯ, ಎಗ್ಲೋನಿನ ಅರಸನಾದ ದೇಬರ್ ಇವರ ಬಳಿಗೆ ದೂತರನ್ನು ಕಳುಹಿಸಿ, ನೀವು ಬಂದು ನಮಗೆ ಸಹಾಯ ಮಾಡಿರಿ, ನಾವು ಯೆಹೋಶುವನ ಸಂಗಡಲು ಇಸ್ರಾಯೇಲ ಸಂಗಡಲು ಒಡಂಬಡಿಕೆ ಮಾಡಿಕೊಂಡ ಗಿಬ್ಯೋನರನ್ನು ಸೋಲಿಸೋಣ ಎಂದು ಹೇಳಿದನು. ಆಗ ಯೆರೂಸಲೇಮ್, ಹೆಬ್ರೋನ್, ಯರ್ಮೂತ್, ಲಾಕೀಷ್, ಎಗ್ಲೋನ್ ಎಂಬ ಪಟ್ಟಣಗಳ 5 ಮಂದಿ ಅಮೋರಿಯ ರಾಜರು ದಂಡೆತ್ತಿ ಕೂಡಿ ಬಂದು ಗಿಬ್ಯೋನಿಗೆ ಮುತ್ತಿಗೆ ಹಾಕಿ ಯುದ್ಧ ಮಾಡಿದರು. ಈ 5 ಮಂದಿ ಅರಸರನ್ನು ಇಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ಈ 5 ಮಂದಿ ಅರಸರನ್ನು ಸೋಲಿಸುವುದಕ್ಕೋಸ್ಕರ ಯೆಹೋಶುವನು ಮಾಡಿದಂಥ ಒಂದು ಯುದ್ಧ ಇಲ್ಲಿ ಬರೆಯಲ್ಪಟ್ಟಿದೆ. ಹೇಗೂ ಈ ಇಡೀ ಅಧ್ಯಾಯವನ್ನು ನೀವು ಮನೆಗೆ ಹೋಗಿ ಓದಿಕೊಂಡ್ರೆ ಇದು ನಿಮಗೆ ಅರ್ಥ ಆಗ್ತದೆ. ಆದ್ದರಿಂದ ಇದನ್ನು ಸ್ವಲ್ಪವಾಗಿ ನಾನು ನಿಮ್ಮ ಬಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ 10ನೇ ಅಧ್ಯಾಯದಲ್ಲಿ 16ನೇ ವಚನಕ್ಕೆ ಬರಬೇಕಾದ್ರೆ 10ನೇ ಅಧ್ಯಾಯದಲ್ಲಿ 16ನೇ ವಚನದಲ್ಲಿ ಆ 5 ಮಂದಿ ಅರಸರು ಓಡಿ ಹೋಗಿ ಮೆಕ್ಕೇದದ ಗುಹೆಯಲ್ಲಿ ಅಡಗಿಕೊಂಡರು. ಜನರು ಯೆಹೋಶುವನಿಗೆ 5 ಮಂದಿ ನಮಗೆ ಸಿಕ್ಕಿದರು, ಅವರು ಮೆಕ್ಕೇದದ ಗವಿಯಲ್ಲಿ ಅಡಗಿಕೊಂಡಿದ್ದಾರೆ ಎಂದು ತಿಳಿಸಿದಾಗ ಅವನು ಅವರಿಗೆ, ಗವಿಯ ಬಾಯಿಗೆ ದೊಡ್ಡ ಕಲ್ಲನ್ನು ಹೊರಳಿಸಿ ಕಾಯುವುದಕ್ಕೆ ಕೆಲವರು ನಡೆಯಿರಿ, ನೀವಾದರೂ ಅಲ್ಲೇ ನಿಂತುಕೊಳ್ಳಬೇಡಿರಿ, ಬೇಗನೆ ಹಿಂದಾದ ವೈರಿಗಳನ್ನು ಹತ ಮಾಡುತ್ತಾ ಹೋಗಿರಿ, ಅವರನ್ನು ಅವರ ಪಟ್ಟಣಗಳಲ್ಲಿ ಸೇರಗೊಡಿಸಬೇಡಿರಿ, ನಿಮ್ಮ ದೇವರಾದ ಯೆಹೋವನು ಅವರು ನಿಮ್ಮ ಕೈಗೆ ಒಪ್ಪಿಸಿದಾನಲ್ಲ ಅಂದನು. ಈ ಪ್ರಕಾರ ಯೆಹೋಶುವನು ಇಸ್ರಾಯೇಲರು ಅವರನ್ನು ಸಂಪೂರ್ಣವಾಗಿ ಸೋಲಿಸಿ ಸಂಹರಿಸಿ ಬಿಟ್ಟರು. ಸ್ವಲ್ಪ ಜನರು ಮಾತ್ರ ತಪ್ಪಿಸಿಕೊಂಡು ಕೋಟೆ ಕೊತ್ತಲುಗಳ ಪಟ್ಟಣಗಳನ್ನು ಸೇರಿಕೊಂಡರು. ಇಸ್ರಾಯೇಲರಾದರೂ ಮೆಕ್ಕದದಲ್ಲಿ ಇಳುಕೊಂಡಿದ್ದ ಯೆಹೋಶುವನ ಬಳಿಗೆ ಸುರಕ್ಷಿತರಾಗಿ ಬಂದರು. ಇಸ್ರಾಯೇಲರಿಗೆ ವಿರುದ್ಧವಾಗಿ ಒಬ್ಬನು ತನ್ನ ನಾಲಿಗೆಯನ್ನು ಎತ್ತಲಿಲ್ಲ. ಅನಂತರ ಯೆಹೋಶುವನು ಜನರಿಗೆ, ನೀವು ಗವಿಯ ಬಾಯಿಯನ್ನು ತೆರೆದು ಆ 5 ಮಂದಿ ಅರಸರು ನನ್ನ ಬಳಿಗೆ ತನ್ನಿರಿ ಅನ್ನಲು ಅವರು ಹೋಗಿ ಯೆರೂಸಲೇಮ್, ಹೆಬ್ರೋನ್, ಯರ್ಮೂತ್, ಲಾಕೇಶ್, ಎಗ್ಲೋನ್ ಎಂಬ ಪಟ್ಟಣಗಳ 5 ಮಂದಿ ಅರಸರನ್ನು ಗವಿಯಿಂದ ಹೊರಗೆ ಅವನ ಬಳಿಗೆ ತಂದರು. ಅವರನ್ನು ತನ್ನ ಬಳಿಗೆ ತಂದ ಮೇಲೆ ಯೆಹೋಶುವನು ಎಲ್ಲ ಇಸ್ರಾಯೇಲನ್ನು ಕರೆಸಿ ತನ್ನ ಜೊತೆಯಲ್ಲಿ ಬಂದಿದ್ದ ಸೈನ್ಯಾಧಿಪತಿಗಳಿಗೆ ಹತ್ತಿರ ಬಂದು, ಈ ಅರಸರ ಕೊರಳೆಗಳ ಮೇಲೆ ಪಾದಗಳನ್ನಿಡಿರಿ ಎಂದು ಹೇಳಲು ಅವರು ಹತ್ತಿರ ಬಂದು ಅವರ ಕುತ್ತಿಗೆಯ ಮೇಲೆ ಕಾಲಿಟ್ಟರು. ಆಗ ಅವನು ಅವರಿಗೆ, ಅಂಜಬೇಡಿರಿ, ಕಳವಳಗೊಳ್ಳಬೇಡಿರಿ, ಸ್ಥಿರಚಿತ್ತರಾಗಿರಿ, ಧೈರ್ಯದಿಂದರಾಗಿರಿ, ನಿಮ್ಮೊಡನೆ ಯುದ್ಧಕ್ಕೆ ಬರುವ ಎಲ್ಲ ವೈರಿಗಳಿಗೂ ಯೆಹೋವನು ಹೀಗೆಯೇ ಮಾಡುವನು ಎಂದು ಹೇಳಿದ ನಂತರ ಆ ಅರಸರನ್ನು ಕೊಲ್ಲಿಸಿ 5 ಮರಗಳಿಗೆ ನೇತು ಹಾಕಿಸಿದನು. ಹಾಗಾದರೆ ಇಲ್ಲಿ ಇದನ್ನು ನಾನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನನ್ನ ನಿಮ್ಮ ಜೀವಿತದಲ್ಲಿ ನಮಗೆ ವಿರುದ್ಧವಾಗಿ ಬರುವಂಥ ಈ 5 ಮಂದಿ ಅರಸರು ಯಾರು? ನನ್ನ ನಿನ್ನ ಜೀವಿತದಲ್ಲಿ ದೇವರ ಮಕ್ಕಳ ನನಗೂ ನಿನಗೂ ವಿರುದ್ಧವಾಗಿ ಇರುವಂಥ ಈ 5 ಮಂದಿ ಅರಸರು ಯಾರು? ಇದನ್ನು ಹೀಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಪಂಚೇಂದ್ರಿಯಗಳಿದೆ, ಹೌದಾ? ಪಂಚೇಂದ್ರಿಯಗಳು ಸರ್ ಏನು ಹೇಳ್ತಾರೆ ಪಂಚೇಂದ್ರಿಯಕ್ಕೆ? ಮತ್ತೆ ಬೇರೆ 5 ಸೆನ್ಸ್ ಅಲ್ಲ? ಹೌದೌದು, 5 ಸೆನ್ಸ್. ಹಾಗಾದರೆ
ನಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಈ 5 ಸೆನ್ಸ್ ಇದನ್ನು ಇದನ್ನೇನಂತೇಳಿ ಹೇಳಿದರೆ, ನಾವು ಸೆರೆ ಹಿಡಿದು ಮೊದಲು ಎಲ್ಲಿಗೆ ಹಾಕಬೇಕಂತೇಳಿ ಹೇಳಿದರೆ, ನಮ್ಮ ಪಾದದ ಕೆಳಗೆ ಹಾಕಿ ಇದನ್ನು ಮೊದಲು ಮೆಟ್ಟಬೇಕು. ಅದಕ್ಕೆ ಪೌಲನು ಏನು ಹೇಳ್ತಾನೆ ಅಂತೇಳಿ ಹೇಳಿದ್ರೆ, ಇನ್ನು ನಾನು ಜೀವಿಸೋದಾದ್ರೆ ಯಾರಿಗಾಗಿ? ಯೇಸುವಿಗಾಗಿ ಜೀವಿಸ್ತೇನೆ. ನನ್ನನ್ನು ನಾನು ಏನು ಮಾಡ್ತೇನೆ? ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಹಾಗಾದರೆ ಶಾರೀರಿಕವಾಗಿ ನಾವು ನೋಡುವಾಗ ಈ 5 ಸೆನ್ಸ್ ಎಲ್ಲಿಗೆ ಹೋಗ್ಬೇಕಂತೇಳಿ ಹೇಳಿದ್ರೆ, ಇದೆಲ್ಲಿಗೆ ಹೋಗ್ಬೇಕೀಗ? ಶಿಲುಬೆಗೆ ಹೋಗಬೇಕಾಗಿದೆ. ಆದ್ದರಿಂದ ಈ ಕೆಲಸವನ್ನು ಯಾರು ಮಾಡಬೇಕಂತೇಳಿ ಹೇಳಿದರೆ, ನಾವು ಮಾಡಬೇಕು. ಯಾಕಂದರೆ ಯೆಹೋಶುವನು ಈ ಕಾರ್ಯವನ್ನು ಯೆಹೋಶುವನು ಮಾಡಿದ್ದಾನೆ. ಹಾಗಾಗಿ ಇದರ ಒಂದು ಮರ್ಮ ಹೇಗಿದೆ ಅಂತೇಳಿ ಹೇಳಿದರೆ, ನಮ್ಮನ್ನು ಅದಕ್ಕೆ ಪೇತ್ರನು ಬರೆಯುವಾಗ ಹೀಗೆ ಹೇಳ್ತಾನೆ. ನಾವು 1ನೇ ಪೇತ್ರದಲ್ಲಿ 2ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸುವಾಗ 1ನೇ ಪೇತ್ರ 2ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಓದಿಕೊಂಡು ಬರುವಾಗ ಅವನು ಹೇಳ್ತಾನೆ, ಪ್ರಿಯರೇ, ಪ್ರವಾಸಿಗಳು ಪರದೇಶಸ್ಥರು ಆಗಿರುವ ನೀವು ನಿಮ್ಮ ಆತ್ಮದ ಮೇಲೆ ಯುದ್ಧ ಮಾಡುವ ಶಾರೀರಿಕ ಅಭಿಲಾಷೆಗಳಿಗೆ ದೂರವಾಗಿರಬೇಕೆಂದು ನಿಮ್ಮನ್ನು ಎಚ್ಚರಿಸ್ತೇನೆ. ಹಾಗಾದರೆ ಇದರಿಂದ ನಾವು ದೂರ ಆಗಬೇಕಾದ್ರೆ ಈ ಸಂಗತಿಗಳು ಎಲ್ಲಿಗೆ ಹೋಗಬೇಕಾಗಾದ್ರೆ ಶಿಲುಬೆಗೆ ಇದನ್ನು ಹೋಗಲೇಬೇಕು. ಆದ್ದರಿಂದ ಇವತ್ತು ಶಿಲುಬೆಯ ಧ್ಯಾನ ಮಾಡ್ತಿರ್ಬೇಕಾದ್ರೆ ನಾವು ನಮ್ಮನ್ನು ನೆನಪು ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನು ನಮಗೋಸ್ಕರ ಸತ್ತಿದ್ದಾನೆ. ಹೌದು, ಖಂಡಿತವಾಗಿಯೂ ಕಲ್ವಾರಿ ಶಿಲುಬೆಯಲ್ಲಿ ಆದಂಥ ಸಂಗತಿಗಳು ನಾವು ನೋಡ್ತೇವೆ. ದೇವರ ಶಕ್ತಿ ಏನು ಮಾಡಿದೆ ಅಂತೇಳಿ ಹೇಳಿದರೆ, ನಮ್ಮ ಜೀವಿತದಲ್ಲಿ ಇದ್ದಂಥ ಸೈತಾನನ ಹಿಡಿತದ ಬಲವನ್ನು ಕರ್ತನು ಶಿಲುಬೆಯಲ್ಲಿ ಆತನೇನು ಮಾಡಿದ್ದಾನೆ? ಮುರಿದು ಬಿಟ್ಟಿದ್ದಾನೆ. ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವನ್ನು ತೆಗೆದು ನಾವು 14ನೇ ವಚನದಲ್ಲಿ ನಾವು ಓದುವುದಾದರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ನಾವು ತೆಗೆದು ಓದುವುದಾದರೆ, ಇದಲ್ಲದೆ ಮಕ್ಕಳು ರಕ್ತ ಮಾಂಸದಾಡಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನೆಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವೊಳಗಿರೋ ಬಿಡಿಸುವುದಕ್ಕೂ ಆತನು ಅವರಂತೆ ರಕ್ತ ಮಾಂಸಧಾರಿ ಆದನು. ಹಾಗಾದರೆ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೆ ಅಂತೇಳಿ ಅವನು ಇಲ್ಲಿ ಬರೀತಾನೆ. ಇನ್ನು ಕೊಲೊಸ್ಸೆಯವರಿಗೆ ಬರೆಯುವಾಗ 2ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ ಏನಂತೇಳಿ ಹೇಳಿದರೆ, 15ನೇ ವಚನದಲ್ಲಿ ಕೊಲೊಸ್ಸೆ 2:15 ಹೀಗೆ ಹೇಳ್ತಾನೆ, ಆತನು ದೊರೆತನಗಳನ್ನು ಅಧಿಕಾರಗಳನ್ನು ನಿರಾಯುಧರನ್ನಾಗಿ ಮಾಡಿ ಜಯೋತ್ಸವ ಮಾಡುತ್ತಾನೆ ಎಂಬಂತೆ ಶಿಲುಬೆಯ ಮೇಲೆ ಅವುಗಳನ್ನೆಲ್ಲ ಜಯಿಸಲ್ಪಟ್ಟವನಾಗಿ ಮೆರೆಸುತ್ತಾ ತೋರಿಸಿದನು. ಹಾಗಾದರೆ ನಮ್ಮ ಮೇಲಿದ್ದಂಥ ಪಾಪದ ಬಲವನ್ನು ಕರ್ತನು ಶಿಲುಬೆಯಲ್ಲಿ ಮುರಿದಿದ್ದಾನೆ. ನಮ್ಮ ಮೇಲಿದ್ದಂಥ ಆ ಸೈತಾನನ ಬಲವನ್ನು ಕರ್ತನು ಶಿಲುಬೆಯ ಮೇಲೆ ಆತನು ಮುರಿದಿದ್ದಾನೆ. ಹಲ್ಲೆಲೂಯಾ. ಆದ್ದರಿಂದ ಇವತ್ತು ಕರ್ತನು ಏನು ಮಾಡಿದ್ದಾನೆ ಅಂತ ಹೇಳಿದರೆ, ಸೈತಾನನನ್ನು ನಿರಾಯುಧನಾಗಿ ಮಾಡಿ ನಮಗೆ ಆತನು ಆಯುಧವನ್ನು ಕೊಟ್ಟಿದ್ದಾನೆ. ಯಾವ ಆಯುಧ? ನಾವು ಎಫೆಸದಲ್ಲಿ ನಾವು ನೋಡ್ತೇವಲ್ಲ, ಸರ್ವಾಯುಧಗಳನ್ನು ಕರ್ತ ನಮಗೇನು ಮಾಡಿದ್ದಾನೆ? ನಮಗೆ ಕೊಟ್ಟಿದ್ದಾನೆ. ಸೈತಾನನು ಇವತ್ತು ಏನಾಗಿದ್ದಾನೆ? ಅವನು ನಿರಾಯುಧನಾಗಿದ್ದಾನೆ. ಆದ್ದರಿಂದ ಅವನ ಬಲಗಳು ಮುರಿಯಲ್ಪಟ್ಟಿದೆ. ಯಾವಾಗ ಈ ಪ್ರಕಟಣೆ ದೇವರ ಮಕ್ಕಳಿಗೆ ಉಂಟಾಗ್ತದೋ ಅವರು ಪ್ರತಿದಿನ ಅವರು ಜಯದ ಜೀವಿತವನ್ನು ಮಾಡ್ತಾರೆ. ಹಲ್ಲೆಲೂಯಾ. ಪ್ರತಿದಿನ ಅವರು ಜಯದ ಅವ್ರು ಏನು ಮಾಡ್ತಾರೆ ಅಂತೇಳಿ ಹೇಳಿದರೆ, ಅವರು ಪ್ರತಿದಿನ ಜಯವನ್ನೇ ಆಚರಿಸ್ತಾರೆ. ಪ್ರತಿದಿನ ಜಯೋತ್ಸವದೊಡನೆ ಅವರು ಬರ್ತಾರೆ. ಯಾಕಂತೇಳಿ ಹೇಳಿದರೆ, ನಿನ್ನ ಸುತ್ತಲೂ ಅನೇಕ ಪರಿಸ್ಥಿತಿಗಳಿರ್ಬೋದು, ಬೇರೆ ಬೇರೆ ಸಂಗತಿಗಳು ಬಂದು ನಿನ್ನನ್ನು ಕುಗ್ಗಿಸ್ಬೋದು, ಪರಿಸ್ಥಿತಿಗಳು ನಿನ್ನ ಜೊತೆ ಮಾತಾಡ್ಬೋದು. ಆದರೆ ಪರಿಸ್ಥಿತಿಗಳು ಮಾತಾಡುವುದನ್ನು ನೀವು ಕೇಳುವರಲ್ಲ, ಬದಲಾಗಿ ದೇವರ ವಾಕ್ಯ ಏನು ಮಾತಾಡ್ತದೆ, ದೇವರ ವಾಕ್ಯ ನಿನ್ನ ಜೊತೆಯಲ್ಲಿ ಏನು ಮಾತಾಡ್ತದೆ. ಅನೇಕ ಸಾರಿ ಸ್ಥಿತಿಗತಿಗಳನ್ನು ನೋಡಿದರೆ ಒಂದು ವೇಳೆ ಅವರಿಂದ ಸರಿ ಆಗ್ತಾರಾ, ಒಂದು ವೇಳೆ ನಿಮ್ಮ ಮನೆಯವರು ಸರಿಯಾಗಿರ್ಲಿಕ್ಕಿಲ್ಲ ಅಲ್ಲ.
ಎಷ್ಟು ಯಾರು ಬುದ್ಧಿ ಹೇಳಿದರು, ಏನೇ ಮಾಡಿದರು, ನಿಮ್ಮ ಯಜಮಾನರು ಇರ್ಬೋದು, ನಿಮ್ಮ ಮಕ್ಕಳು ಇರ್ಬೋದು, ಅನೇಕ ಸಂಗತಿಗಳಿರ್ಬೋದು, ಪರಿಸ್ಥಿತಿಗಳು ನಿಮಗೆ ಮಾತಾಡ್ಬೋದು. ಇನ್ನಿಲ್ಲ, ಎಲ್ಲ ಮುಗಿದು ಹೋಯಿತು, ನೀನು ಎಷ್ಟು ಪ್ರಾರ್ಥನೆ ಮಾಡ್ತಿ, ಎಷ್ಟು ಚರ್ಚಿಗೆ ಹೋಗ್ತೀನಿ ನೀನು, ದೇವರು ಏನಾದರೂ ನಿನಗೆ ಮಾಡಿದಾರಾ ಅಂತ ಅನೇಕ ಸಂಗತಿಗಳು ನಿನ್ನ ಜೊತೆ ಮಾತಾಡಿ ನಿನ್ನನ್ನು ಆತ್ಮಿಕವಾಗಿ ಕುಗ್ಗಿಸುವುದಕ್ಕೆ ಅದು ನೋಡ್ಬೋದು. ಬಟ್ ನೀನು ಯಾವುದನ್ನು ಧ್ಯಾನ ಮಾಡ್ತಿ, ಯಾವ ಸ್ವರವನ್ನು ಕೇಳಿ ನೀನು ಧ್ಯಾನ ಮಾಡ್ತಿ? ಯಾಕಂದರೆ ಶಿಲುಬೆಯ ಮೇಲೆ ಆದಂಥ ಕಾರ್ಯವನ್ನು ನೋಡಿ ಆ ಪೌಲನು ಹೀಗೆ ಹೇಳ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ, ರೋಮನ್ ಚಾಪ್ಟರ್ 8, ಮೂವತ್ತಾರನೇ ವಚನದಿಂದ ಅಲ್ಲಿ ಓದಿಕೊಳ್ಳೋಣ. ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ, ಜನರು ನಮ್ಮನ್ನು ಕುಯಿಗುರಿಗಳಂತೆ ಎಣಿಸಿದರು ಎಂಬುದಾಗಿ ಬರೆದಿರುವಂತೆ ಆಗುತ್ತದಲ್ಲ. ಆದರೆ ಹಾಗಿದ್ರೆ ಪಾಯಿಂಟ್ಸ್ ಇರೋದು ಎಲ್ಲಿ? ಆದರೆ. ಎಲ್ಲರೂ ಹೇಳಿ ಎಲ್ಲಿ? ಇಲ್ಲಿ ಸ್ವಲ್ಪ ನಿಂತು ನೋಡಬೇಕು. ಒಂದು ವೇಳೆ ಜನರು ನಿಮ್ಮನ್ನು ಹಾಗೆ ನೆನೆಸ್ಬೋದು, ಇವರೆಲ್ಲ ಬಿಟ್ಟು ಹೋದ್ರಲ್ಲ, ಯೇಸುವನ್ನು ನಂಬಿಕೊಂಡು ಹೋದ್ರಲ್ಲ, ಇವ್ರಿಗೇನಾಯಿತು? ಏನೆನಿಸ್ತಾರೆ? ಕೊಯ್ಗುರಿಗಳಂತೆ ನಮ್ಮನ್ನು ಎಣಿಸ್ತಾರಂತೆ. ಆದರೆ ಮುಂದೆ ಇಲ್ಲಿ ಹೇಳ್ತದೆ, ಆದರೆ ಇಲ್ಲಿ ಏನೋ ಒಂದು ಸಂಗತಿಗಳಿದೆ. ಆದ್ದರಿಂದ ಇಲ್ಲಿ ಹೇಳ್ತದೆ, ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳು. ನಿನ್ನ ಪರಿಸ್ಥಿತಿ ನಿನ್ನನ್ನು ಏನು ಮಾತಾಡ್ತದೋ, ದೇವರಿಗೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ, ನಿನ್ನ ನಂಬಿಕೆಗೆ ವಿರುದ್ಧವಾಗಿ, ನಿನ್ನ ಭಕ್ತಿಗೆ ವಿರುದ್ಧವಾಗಿ ಪರಿಸ್ಥಿತಿಗಳು ಏನು ಮಾತಾಡ್ತದೋ, ಆಗ ನೀನು ಏನು ಹೇಳಬೇಕಂತೇಳಿ ಹೇಳಿದ್ರೆ, ಇಲ್ಲ ಇಲ್ಲ ಇಲ್ಲ, ಏನಂತೇಳಿ ಹೇಳಿದ್ರೆ, ನನ್ನನ್ನು ಪ್ರೀತಿಸಾತನ ಮೂಲಕವಾಗಿ ಈ ಎಲ್ಲ ವಿಷಯದಲ್ಲಿ ನಾನು ಜಯಶಾಲಿ. ಹಲ್ಲೆಲೂಯ. ಎಲ್ಲ ವಿಷಯದಲ್ಲಿ ನಾನು ಏನಾಗಿದ್ದೇನೆ? ಜಯಶಾಲಿಯಾಗಿದ್ದೇನೆ. ಆದ್ದರಿಂದ ಹೇಗಂದರೆ, ಮರಣವೇ ಬರಲಿ, ಮರಣವೇ ಬಂದರೂ ಕೂಡ ಮರಣ ನನ್ನನ್ನು ನಿನ್ನನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕಂದರೆ ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮಣ್ಣಿಗೆ ಮಣ್ಣಾಗಿ ಹೋಗಲಿಲ್ಲ. ಆತನು 3ನೇ ದಿನದಲ್ಲಿ ಸತ್ತವರೊಳಗಿಂದ ಎದ್ದು ಬಂದಿದ್ದಾನೆ. ಆದ್ದರಿಂದ ಮರಣ ಶಾಶ್ವತವಲ್ಲ, ಮರಣ ತಾತ್ಕಾಲಿಕ, ಆದರೆ ನಿತ್ಯ ಜೀವ ಇದೆ ನಮಗೋಸ್ಕರ. ಕ್ರಿಸ್ತನಲ್ಲಿ ನಮಗೇನಿದೆ? ನಿತ್ಯತ್ವ ಇದೆ. ಹಾಗಾಗಿ ಮರಣದಲ್ಲಿಯೂ ಕೂಡ ನಾವು ಏನಾಗ್ತೇವೆ? ಜಯಶಾಲಿಗಳಾಗ್ತೇವೆ. ಮತ್ತೆ ಮುಂದೆ ಹೇಳ್ತದೆ, ಜೀವವಾಗಲಿ, ದೇವದೂತರಾಗಲಿ, ದುರಾತ್ಮಗಳಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಮಹತ್ವಗಳಾಗಲಿ, ಮೇಲಣ ಲೋಕವಾಗಲಿ, ಕೆಳಗಣ ಲೋಕವಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ನಮ್ಮನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸಲಾರದಿಂದ ನನಗೆ ನಿಶ್ಚಯ ಉಂಟು. ಇದು ನೀನು ಡಿಕ್ಲೇರ್ ಮಾಡಬೇಕು. ಏನು ಮಾಡಬೇಕು? ಇದನ್ನು ಧೈರ್ಯವಾಗಿ ಘಂಟಾ ಘೋಷಣೆಯಾಗಿ ನೀನು ಮಾತಾಡಬೇಕು. ಇದನ್ನು ನಂಬಿಕೆಯಿಂದ ಇದನ್ನು ಮಾತಾಡಬೇಕು, ಇದನ್ನು ಪ್ರೀತಿಯಿಂದ ಮಾತಾಡಬೇಕು, ಇದನ್ನು ಭಕ್ತಿಯಿಂದ ನಾವು ಮಾತಾಡಬೇಕು. ಆವಾಗ ದೇವರ ಶಕ್ತಿ ಮ್ಯಾನಿಫೆಸ್ಟ್ ಆಗ್ತದೆ. ಹಲ್ಲೆಲೂಯ. ಆವಾಗ ದೇವರ ಶಕ್ತಿ ಮ್ಯಾನಿಫೆಸ್ಟ್ ಆಗ್ತದೆ. ಹಾಗಾಗಿ ಶಿಲುಬೆ ನಿನಗೆ ಬರೀ ಭಕ್ತಿಗಾಗಿ ಮಾತ್ರ ಅಲ್ಲ, ಅದರಲ್ಲಿ ದೇವರ ಶಕ್ತಿ ಅಡಕವಾಗಿದೆ. ದೇವರ ಶಕ್ತಿ ಅದರಲ್ಲಿ ಅಡಕವಾಗಿದೆ. ಆದ್ದರಿಂದ ಯೇಸು ಹತ್ರ ಬಂದು ಅನೇಕರು ಮಾತಾಡುವಾಗ, ಅನೇಕರು ಬಂದು ಯೇಸು ಜೊತೆಲಿ ಚರ್ಚೆ ಮಾಡ್ತಾ ಇದ್ರು. ಯಾಕಂತೇಳಿ ಹೇಳಿದರೆ, ಕೆಲವರಿಗೆ ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 12ನೇ ಅಧ್ಯಾಯ ಹೇಗೆ ಚರ್ಚೆ ಮಾಡ್ತಿದ್ರು ಅಂತೇಳಿ ಹೇಳಿದರೆ, ಓಕೆ, 18ನೇ ವಚನ ಹೇಳ್ತದೆ, ತರುವಾಯ ಸದ್ದುಕಾಯರು ಆತನ ಬಳಿಗೆ ಬಂದರು, ಇವರು ಪುನರುತ್ಥಾನವಿಲ್ಲ ಅನ್ನುವವರಂತೆ. ಸದ್ದುಕಾಯರು ಬಂದು, ಎಷ್ಟೋ ಇವತ್ತು ನಾವು ನೋಡ್ತೇವೆ, ಕ್ರೈಸ್ತರಿಗೆ ಗೊತ್ತಿಲ್ಲ ಒಂದು ಪುನರುತ್ಥಾನ ಉಂಟಂತೇಳಿ ಹೇಳಿ. ಅಂದರೆ ಎಷ್ಟೋ ಜನರಿಗೆ ಸೈತಿ ಬುಕ್ಕ ಎರೆ ಗೊತ್ತುಂಡು, ಇನಿ ಗಮ್ಮತ್ತು ಮಲ್ತಿನ ಬತ್ತುಂಡು, ಇವತ್ತು ಎಂಜಾಯ್ ಮಾಡಿದ್ದು ಬಂತು, ಇವತ್ತು ಲೋಕದಲ್ಲಿ ನಾವು ಗಮ್ಮತ್ತು ಮಾಡಿದ್ದು ಬಂತು, ಸತ್ತ ನಂತರ ಯಾರಿಗೆ ಗೊತ್ತುಂಟು. ಹಾಗೆ ಇಲ್ಲಿ ಕೂಡ ಸದ್ದುಕಾಯರಿಗೆ ಏನಂತೇಳಿ ಹೇಳಿದರೆ, ಪುನರುತ್ಥಾನ ಇಲ್ಲ ಅನ್ನುವರು.
ಈ ಲೋಕದಲ್ಲೇ ಒಂದು ಜೀವಿತ ಅಲ್ವಾ? ಏನು ಮಾಡಿದ್ರು ನಡೀತು. ಸತ್ತ ನಂತರ ಯಾರಿಗೆ ಗೊತ್ತುಂಟು? ಯಾವ ನಿರೀಕ್ಷೆ ಇಲ್ಲದವರು ಇವರು. ಹಾಗಾಗಿ ಮುಂದೆ ಅದಕ್ಕೋಸ್ಕರ ಯೇಸು ಅವ್ರಿಗೆ ಏನು ಹೇಳ್ತಾರೆ ಅಂತೇಳಿ ಹೇಳಿದರೆ, 24ನೇ ವಚನಕ್ಕೆ ಬರಬೇಕಾದ್ರೆ ಯೇಸು ಅವರಿಗೆ, ನೀವು ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯುವುದರಿಂದಲೇ ತಪ್ಪುವರಾಗಿದ್ದೀರಲ್ಲವೇ. ಯೇಸು ಅವರಿಗೆ ಶಾಸ್ತ್ರವನ್ನಾದರೂ ದೇವರ ಶಕ್ತಿಯನ್ನಾದರೂ ತಿಳಿಯದಿರುವುದರಿಂದಲೇ ತಪ್ಪುವರಾಗಿದ್ದೀರಲ್ಲವೇ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ, ಶಿಲುಬೆಯ ವಿಷಯವಾದ ಧ್ಯಾನ ಅಥವಾ ಶಾಸ್ತ್ರದ ಈ ಮಾತುಗಳು ಇದು ಮನುಷ್ಯ ಜ್ಞಾನದಿಂದಾಗಲಿ ವಾಕ್ಚಾತುರ್ಯದಿಂದಾಗಲಿ ಇದನ್ನು ವಿವರಿಸಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಪೇತ್ರನು ಹೇಳ್ತಾನೆ ಅಂತೇಳಿ ಹೇಳಿದರೆ, ಇದು ದೇವರಾತ್ಮನಿಂದಲೇ. ಇದು ಮನುಷ್ಯ ಜ್ಞಾನದಿಂದ ಬರೆಯಲ್ಪಟ್ಟಂಥ ವಾಕ್ಯಗಳಲ್ಲ. ಇದು ದೇವರಾತ್ಮನಿಂದಲೇ ಬರೆಯಲ್ಪಟ್ಟ ವಾಕ್ಯವಾಗಿರುವುದರಿಂದ ದೇವರಾತ್ಮನು ಇದರ ಕುರಿತಾದ ಪ್ರಕಟಣೆಗಳನ್ನು ಆತನು ಕೊಡುವವನಾಗಿದ್ದಾನೆ. ಆದ್ದರಿಂದ ಆ ಪ್ರಕಟಣೆಗಳಿಲ್ಲದೆ ಮನುಷ್ಯ ಜ್ಞಾನದಿಂದ ಅವರು ಬಂದು ಮಾತಾಡ್ತಿದ್ದಾರೆ ಏನಂತ ಹೇಳಿದರೆ, ಅವರಿಗೆ ಪುನರುತ್ಥಾನ ಇದೆ ಅನ್ನುವಂಥ ನಂಬಿಕೆನೇ ಅವರಿಗಿಲ್ಲ. ಹಾಗಾಗಿ ಇವತ್ತು ನೀನು ಯಾವ ನಂಬಿಕೆಯಲ್ಲಿ ಇದ್ದಿ? ಒಂದು ಆನ್ಲೈನಲ್ಲಿ ನನ್ನನ್ನು ವೀಕ್ಷಿಸ್ತಿರ್ಬೋದು ಸಭೆಯವರು, ನಿಮ್ಮ ನಂಬಿಕೆ ಏನಾಗಿದೆ? ಆದ್ದರಿಂದ ಯೇಸು ಅವರಿಗೆ ಇನ್ನು ಏನು ಹೇಳ್ತಾರೆ ಅಂತೇಳಿ ಹೇಳಿದರೆ, 26ನೇ ವಚನದಲ್ಲಿ, ಈ 24ನೇ ವಚನದ 26ನೇ ವಚನದಲ್ಲಿ, ಆದರೆ ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ ಹೇಳಬೇಕಾದರೆ, ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದದನ್ನು ನೀವು ಮೋಶೆಯ ಗ್ರಂಥದಲ್ಲಿ ಪೊದೆಯ ಸಂಗತಿಯಲ್ಲಿರುವ ಅಧ್ಯಾಯದಲ್ಲಿ ಓದಲಿಲ್ಲವೇ? ನೋಡಿ, ಅಲ್ಲಿ ಕರೆಕ್ಟ್ ನೋಡಿ, ಓದಲಿಲ್ಲವೇ ಅನ್ನುವಲ್ಲಿ ಏನಿದೆ? ಒಂದು ಕ್ವಶನ್ ಮಾರ್ಕ್ ಉಂಟಾ? ಹೌದಾ? ಎಲ್ಲರಿಗೆ ಕಾಣ್ತಾ ಇದೆಯಾ? ಒಂದು ವೇಳೆ ಕರ್ತನು ನಿನ್ನ ಜೊತೆಯಲ್ಲಿ ಅಥವಾ ನಮ್ಮ ಜೊತೆಯಲ್ಲಿ ಇವತ್ತು ಕೇಳಿದರೆ, ನೀನು ಇದನ್ನು ಓದಲಿಲ್ವೇ ಅಂತೇಳಿ ಕೇಳಿದರೆ ನಮ್ಮ ಆನ್ಸರ್ ಏನು? ಹಾಗೆ ನಾವು ದೇವರ ವಾಕ್ಯ ಓದ್ತಾ ಇದ್ದೇವಾ? ದೇವರ ವಾಕ್ಯವನ್ನು ಧ್ಯಾನ ಮಾಡ್ತಾ ಇದ್ದೇವಾ? ಒಂದು ವೇಳೆ ದೇವರು ಅಲ್ಲಿ ಅವರಿಗೆ ಪ್ರಶ್ನೆ ಆಗ್ತಾ ಇದ್ದಾರೆ ಏನಂತೇಳಿ, ಆದರೆ ಸತ್ತವರು ಬದುಕಿ ಏಳುತ್ತಾರೆಂಬ ವಿಷಯದಲ್ಲಿ ಹೇಳಬೇಕಾದ್ರೆ, ನಾನು ಅಬ್ರಹಾಮನ ದೇವರು, ಈಸಾಕನ ದೇವರು, ಯಾಕೋಬನ ದೇವರು ಎಂದು ದೇವರು ಮೋಶೆಗೆ ನುಡಿದದನ್ನು ನೀವು ಮೋಶೆ ಗ್ರಂಥ ಪೊದೆಯ ಸಂಗತಿಯಲ್ಲಿ ಅಧ್ಯಾಯದಲ್ಲಿ ಓದಲಿಲ್ವೇ? ಹಾಗಾದ್ರೆ ನಾನು ನಿಜವಾಗಿ ಹೇಳ್ತೇನೆ ಪ್ರಿಯರೇ, ಹಾಗಾದ್ರೆ ಯಾಕೆ ಮೋಶೆಯೊಂದಿಗೆ ಮಾತಾಡುವಾಗ ಅಬ್ರಹಾಮ ಇದ್ರ? ಮೋಶೆ ಜೊತೆಯಲ್ಲಿ ದೇವರು ಮಾತಾಡುವಾಗ ಅಬ್ರಹಾಮ ಇದ್ರ? ಯಾಕೋಬ ಇದ್ರ? ಯೋಸೇಪ ಇದ್ರ? ಅವರೆಲ್ಲ ಸತ್ತು ಹೋಗಿ ಆಗಿತ್ತು. ಆದರೆ ಅವರು ಮರಣವನ್ನು ಹೊಂದುವಾಗ ಯಾವ ನಿರೀಕ್ಷೆಯಲ್ಲಿ ಅವರು ಇದ್ರಂತೇಳಿ ಹೇಳಿದರೆ, ಸತ್ತವರಿಗೆ ಪುನರುತ್ಥಾನ ಇದೆ ಅನ್ನುವಂಥ ನಿರೀಕ್ಷೆಯಲ್ಲಿ ಅವರು ಈ ಲೋಕ ಯಾತ್ರೆಯನ್ನು ಮುಗಿಸಿ ಹೋಗಿದ್ದಾರೆ. ಹಲ್ಲೆಲೂಯಾ, ಹೌದಲ್ವಾ? ಅವರು ಸತ್ತವರಿಗೆ ಪುನರುತ್ಥಾನ ಉಂಟು ಅನ್ನುವಂಥ ನಿರೀಕ್ಷೆಯಿಂದ ಈ ಲೋಕವನ್ನು ಅವರು ಬಿಟ್ಟು ಹೋಗಿದ್ದಾರೆ. ಇಬ್ರಿಯರಿಗೆ ಬರೆಯುವಾಗ ಇಬ್ರಿಯ ಗ್ರಂಥಕರ್ತನ ಹೀಗೆ ಹೇಳ್ತಾನೆ 11ನೇ ಅಧ್ಯಾಯದಲ್ಲಿ, ಥ್ಯಾಂಕ್ ಯು ಜೀಸಸ್. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ಓದಿಕೊಂಡು ಬರುವಾಗ ಇಲ್ಲಿ 22ನೇ ವಚನ, 12ನೇ ಅಧ್ಯಾಯದಲ್ಲಿ 22ನೇ ವಚನ ಓದ್ತೇನೆ. ಯೋಸೇಫನು ತೀರಿ ಹೋಗುವಾಗ ಇಸ್ರಾಯೇಲ್ ಐಗುಪ್ತ ದೇಶದಿಂದ ಹೊರಡುವುದನ್ನು ಕುರಿತು ನಂಬಿಕೆಯಿಂದಲೇ ಮಾತನಾಡಿ ತನ್ನ ಶವವನ್ನು ತಕ್ಕೊಂಡು ಹೋಗುವ ವಿಷಯದಲ್ಲಿ ಅಪ್ಪಣೆ ಕೊಟ್ಟಿದ್ದಾನೆ. ಹಾಗೆ ಯಾಕೋಬನು ಇಲ್ಲಿ ಯೋಸೇಫನು ಐಗುಪ್ತ ದೇಶದಲ್ಲಿ ಆತನು ಮರಣವನ್ನು ಹೊಂದಿ ಅಲ್ಲಿ ಅವನನ್ನು ಸಮಾಧಿ ಮಾಡಿದರು. ಆದರೆ ಸತ್ತವರಿಗೆ ಪುನರುತ್ಥಾನದ ನಿರೀಕ್ಷೆ ಇರುವುದರಿಂದ ಅವನು ಏನು ಹೇಳ್ತಿದ್ದಾನೆ ಅಂತೇಳಿ ಹೇಳಿದ್ರೆ, ನನ್ನ ಶವವನ್ನು ಇಲ್ಲಿ ಬಿಟ್ಟು ಹೋಗಬಾರ್ದು ನೀವು ಐಗುಪ್ತ ದೇಶದಲ್ಲಿ. ಯಾಕಂದ್ರೆ ದೇವರು ವಾಗ್ದಾನ ಮಾಡಿದ ದೇಶಕ್ಕೆ ಅದನ್ನು ಏನು ಮಾಡಬೇಕು? ನೀವು ತಗೊಂಡು ಹೋಗಬೇಕು. ಹಾಗಾದರೆ ಯೋಸೇಫನಿಗೆ ಏನಿತ್ತಂತೇಳಿ ಹೇಳಿದರೆ, ಸತ್ತವರಿಗೆ ಪುನರುತ್ಥಾನ ಇದೆ ಎಂಬ ಒಂದು ನಿಶ್ಚಯ ಅವನಿಗೆ ಇತ್ತು. ಈಗ ಅಬ್ರಹಾಮನನ್ನು ನೋಡಿದರೆ ಇಲ್ಲಿ 8ನೇ ವಚನದಿಂದ ನಾವು ನೋಡಬೇಕಾದ್ರೆ ಅಲ್ಲಿ ಹೇಳ್ತದೆ, ನಂಬಿಕೆಯಿಂದಲೇ ಅಬ್ರಹಾಮನು ಕರೆಯಲ್ಪಟ್ಟ ಕೂಡಲೇ ಕರೆದಾತನ ಮಾತನ್ನು ಕೇಳಿ ತಾನು ಬಾಧ್ಯವಾಗಿ ಹೊಂದಬೇಕಾಗಿದ್ದ ಸ್ಥಳಕ್ಕೆ ಹೊರಟು ಹೋದನು. ತಾನು ಹೋಗಬೇಕಾದ ಸ್ಥಳವು ಯಾವುದೆಂದು ತಿಳಿಯದೆ ಹೊರಟನು. ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ
ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರೆಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಭಾಗ್ಯರಾದ ಇಸಾಕನು ಯಾಕೋಬನು ಅವನಂತೆ ಡೇರೆಗಳಲ್ಲಿ ವಾಸಿಸಿದರು. ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರಗಳುಳ್ಳ ಪಟ್ಟಣವನ್ನು, ಅಂದರೆ ದೇವರು ಸಂಕಲ್ಪಿಸಿ ನಿರ್ಮಿತವಾದ ಪಟ್ಟಣವನ್ನು ಎದುರು ನೋಡ್ತಿದ್ರಂತೆ. ಹಾಗಾದರೆ ಅವ್ರಿಗೇನಿತ್ತು? ಈ ಲೋಕ ಶಾಶ್ವತವಲ್ಲ, ಈ ಲೋಕ ತಾತ್ಕಾಲಿಕವಾದಂಥ ಲೋಕ. ಆದ್ದರಿಂದ ಈ ಲೋಕದಲ್ಲಿ ನಾವು ಪರ್ಮನೆಂಟ್ ಅಲ್ಲ, ಈ ಲೋಕದಲ್ಲಿ ನಾವು ಶಾಶ್ವತರಲ್ಲ. ಆದರೆ ನಾವು ಈ ಲೋಕ ಯಾತ್ರೆಯನ್ನು ಮುಗಿಸಿದ ನಂತರ ನಮಗೊಂದು ಪುನರುತ್ಥಾನ ಇದೆ, ನಮಗೊಂದು ದೇವರು ಒಂದು ಪಟ್ಟಣವನ್ನು ಸಿದ್ಧ ಮಾಡಿಟ್ಟಿದ್ದಾನೆ ಅನ್ನೋಂಥ ನಿರೀಕ್ಷೆ ಯಾರಿಗಿತ್ತು? ಅಬ್ರಹಾಮನಿಗಿತ್ತು, ಈಸಾಕನಿಗಿತ್ತು, ಯಾಕೋಬನಿಗಿತ್ತು, ಯೋಸೇಫನಿಗಿರುವುದರಿಂದ ದೇವರು ಧೈರ್ಯವಾಗಿ ಹೇಳ್ತಿದ್ದಾನೆ, ನಾನು ಅಬ್ರಹಾಮನ ದೇವರು, ನಾನು ಈಸಾಕನ ದೇವರು, ನಾನು ಯಾಕೋಬನ ದೇವರು. ಹಾಗಾಗಿ ಸತ್ತವರಿಗೆ ಆತನು ದೇವರಲ್ಲ, ಆತನು ಜೀವಿತರಿಗೆ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ಜೀವಿತರ ಗುಂಪಿನಲ್ಲಿರುವವರಿಗೆ ಏನಿದೆ? ನಿರೀಕ್ಷೆ ಇದೆ. ಅದಕ್ಕೆ ಪ್ರಸಂಗಿಯಲ್ಲಿ ಅಲ್ಲ, ಒಂದು ಕಡೆ ಪ್ರಸಂಗಿಯಲ್ಲಿ ಕೀರ್ತನೆ ಜಾನೋಕ್ತಿ, ಓಕೆ, ಪ್ರಸಂಗಿಯಲ್ಲಿ 9ನೇ ಅಧ್ಯಾಯದ 4ನೇ ವಚನ ಹೇಳ್ತದೆ. ಪ್ರಸಂಗಿ 9:4, ಜೀವಿತರ ಗುಂಪಿನಲ್ಲಿ ಸೇರಿದವನಿಗೆ ಏನುಂಟಂತೆ? ಹಾಗಾದರೆ ಸತ್ತವರ ಗುಂಪಿನಲ್ಲಿ ಸೇರಿದವರಿಗೆ ಏನಿಲ್ಲ? ನಿರೀಕ್ಷೆ ಇಲ್ಲ. ಯಾಕಂದರೆ ಸದ್ದುಕಾಯರ ಹಾಗೆ ಅವರಿಗೆ ಪುನರುತ್ಥಾನ ಉಂಟಂತ ಗೊತ್ತೇ ಇಲ್ಲ. ಆದರೆ ಜೀವಿತರ ಗುಂಪಿನಲ್ಲಿ ಸೇರಿದವರಿಗೆ, ಲೋಕದ ಪಾಲಿಗೆ ಸತ್ತು ಕ್ರಿಸ್ತ ಯೇಸುವಿನೊಂದಿಗೆ, ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಪೌಲನು ಬರೆಯುವಾಗ ಅದನ್ನು ಭಾಳ ಚಂದವಾಗಿ ಆತನು ಬರಿತಾನೆ. ಏನಂತೇಳಿ ಹೇಳಿದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಆತನು ಹೇಳ್ತಾನೆ ಏನಂತೇಳಿ ಹೇಳಿದರೆ, 2ನೇ ವಚನದಲ್ಲಿ, ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನು ಅದರಲ್ಲಿ ಬದುಕುವುದು ಹೇಗೆ? ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆ ನಿಮಗೆ ತಿಳಿಯೋದು. ಹೀಗಿರಲಾಗಿ ನಾವು ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಅಂದರೆ ನಾವು ಆ ಒಂದು ಕಾರ್ಯದ ಮೂಲಕ ನಾವು ಸತ್ತೆವು. ಲೋಕದ ಪಾಲಿಗೆ ನಾವು ಸತ್ತೆವು, ಪಾಪದ ಪಾಲಿಗೆ ನಾವು ಸತ್ತಿದ್ದೇವೆ. ಆದರೆ ಮುಂದೆ ಹೇಳ್ತದೆ, ಆದದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದೆದ್ದು. ಹಾಗಾದರೆ ಈ ಜೀವಿತರ ಗುಂಪಿನಲ್ಲಿ ಸೇರಿದವರಿಗೆ ಏನಿದೆ? ಒಂದು ನಿರೀಕ್ಷೆ ಇದೆ. ಹಾಗಾಗಿ ನಾವು ಇವತ್ತು ನಿರೀಕ್ಷೆ ಇಲ್ಲದವರಂತೆ ನಾವು ಜೀವಿಸುವವರಲ್ಲ, ನಮಗೊಂದು ನಿರೀಕ್ಷೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೋಸ್ಕರವೇ ನಾನು ಮೊನ್ನೆ ನೀವು ಕೆಲವರು ನೋಡಿರ್ಬೋದು, ನನ್ನ ಅಮ್ಮನ ಕೊನೆಯ ಯಾತ್ರೆಯಲ್ಲಿ, ಕೊನೆಯ ಆ ಪ್ರಯಾಣದಲ್ಲಿ, ನಾನು ಚಿಕ್ಕ ಮಗು, ನನ್ನ ತಮ್ಮನ ಮಗು, ಭಾಳ ಪ್ರೀತಿಯವರಿಗೆ ಅವನ ಸ್ವರ ಕೇಳಿದರೆ ಸಾಕು ಎಲ್ಲ ಇದ್ದ ನೋವೆಲ್ಲ ಮರ್ತು ಬಿಡ್ತಾರೆ ಅವರು. ಹಾಗಾಗಿ ಅವರು ಶುಕ್ರವಾರದಿಂದ ಸಂಪೂರ್ಣವಾಗಿ, ಶುಕ್ರವಾರ ರಾತ್ರಿಯಿಂದ ಸಂಪೂರ್ಣವಾಗಿ ಅನ್ಕಾನ್ಷಿಯಸ್ ಕೋಮಕ್ಕೆ ಅವರು ಹೋಗಿಬಿಟ್ರು. ಶುಕ್ರವಾರ, ಶನಿವಾರ, ಆದಿತ್ಯವಾರ ಸಂಪೂರ್ಣ ಡ್ರಿಪ್ಸಲ್ಲಿದ್ದರು ಅವರು. ಆದರೆ ಸಂಜೆ ಆಗುವಾಗ ನಾವು ನೋಡ್ತೇವೆ, ಯಾವುದು ಅವರಿಗೆ ಸ್ಪರ್ಶ ಆಗ್ತಾ ಇಲ್ಲ. ನಾವು ಮುಟ್ಟಿದ್ದು, ನಾವು ಏನು ಮಾಡಿದ್ರು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಕಣ್ಣು ಓಪನ್ ಇದೆ, ಕಣ್ಣಿನ ಇದೆಲ್ಲ ಕಂಪ್ಲೀಟ್ ಗೊಂಬೆ ಆ ಕಲರೆಲ್ಲ ಚೇಂಜ್ ಆಗಿದೆ. ಅವರು ಯಾಕಂದರೆ ಒಂದು ಡೆಡ್ ಬಾಡಿ ಹೇಗಿತ್ತೋ ಆ ರೀತಿಯಲ್ಲಿ ಅವರು ಆ ಮಲಗಿದಂಥ ಒಂದು ಸ್ಥಿತಿಯಲ್ಲಿ ಇದ್ದರು. ಸಂಜೆ ನಾವು ವರ್ಷಿಪ್ ಮಾಡಿದ ತಂಗಿದ ಮಗಳಿದ್ಲು, ನನ್ನ ಹೆಂಡತಿ ಮತ್ತು ನನ್ನ ತಮ್ಮನ ಹೆಂಡತಿ, ಅವ 2 ಮಕ್ಕಳಿದ್ರು. ನಾವು ಸೇರಿ ಆರಾಧನೆ ಮಾಡಿ ವರ್ಷಿಪ್ ಮಾಡ್ತಾ ಅವ್ರನ್ನ ಸವರಿ ಮುಟ್ಟುತ್ತಾ ನಾನು ತಮ್ಮನ ಮಗನಿಗೆ ಹೇಳಿದೆ, ಇನ್ನು ಅಮ್ಮ ನಮ್ಮ ಜೊತೆಯಲ್ಲಿ ಇರೋದಿಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ನಮ್ಮ ಜೊತೆಯಲ್ಲಿ ಇರ್ಬೋದು. ನನಗೆ ಗೊತ್ತಾಗ್ತಾ ಇತ್ತು ಇವತ್ತು ಅವರು ಬಿಟ್ಟು ಹೋಗ್ತಾರಂತೇಳಿ ಹೇಳಿ. ಆಗ ಅವ ಕೇಳಿದ, ಎಲ್ಲಿಗೆ ಹೋಗ್ತಾರೆ ಅಮ್ಮ? ಅಮ್ಮದು ಡ್ಯಾಡ ಮನೆಗೆ ಹೋಗ್ತಾರೆ, ಅವ್ರದ್ದು ಡ್ಯಾಡ ಇದ್ದಾರಲ್ಲ ಅವರ ಮನೆಗೆ ಹೋಗ್ತಾರೆ. ಆಗ ಅವ ಹೇಳಿದ, ಯಾಕೆ ನಮ್ಮ ಡ್ಯಾಡ ಮನೆ ಇಲ್ಲಿ ಉಂಟಲ್ಲ, ಅಲ್ಲಿ ಬರ್ಲಿಕ್ಕೆ ಆಗೋದಿಲ್ವಾ ಅಂತ ಕೇಳಿದ. ನಾನು ಹೇಳಿದೆ, ಇಲ್ಲ ಮಗ, ಹಾಗಲ್ಲ, ಎಲ್ಲರಿಗೂ ಒಬ್ಬರು ಡ್ಯಾಡಿ ಇದ್ದಾರೆ,
ಅವ್ರ ಮನೆಗೆ ಹೋಗಲೇಬೇಕಲ್ಲ, ಅದು ನನಗೆ ಗೊತ್ತುಂಟು, ಜೀಸಸ್ ಅಲ್ಲ ನಮ್ಮ ಡ್ಯಾಡಿ. ಅವ್ರು ಹೇಳ್ತಾನೆ, ಅದು ನನಗೆ ಗೊತ್ತುಂಟು, ಜೀಸಸ್ ಅಲ್ಲ ನಮ್ಮ ಡ್ಯಾಡಿ. ನಾನು ಸಹ ಮೊದಲು ಅಲ್ಲೇ ಇದ್ದೆ, ಅಲ್ಲಿಂದಲೇ ಕೊರಂಕರಪಾಟಿಗೆ ನನ್ನನ್ನು ಕಳಿಸಿಕೊಟ್ಟದ್ದು. ನಾನು ಸಹ ಅಲ್ಲೇ ಇದ್ದೆ ಮೊದಲು, ನನ್ನನ್ನು ಜೀಸಸ್ ಕಳಿಸಿಕೊಟ್ಟದ್ದು ಕೊರಂಕರಪಾಟಿಗೆ ಹೇಳ್ತಾ ಇದ್ದ. ಆಮೇಲೆ ನಾನು ಒಂದು ವೇಳೆ ಇದೆಲ್ಲ ಸ್ಪಿರಿಟಲ್ಲಿ ಅಮ್ಮ ಸೆನ್ಸ್ ಮಾಡ್ತಾ ಇರ್ಬೋದು ನಾವು ಮಾತಾಡೋದು. ಆಮೇಲೆ ನಾನು ಕರೆದೆ, ಅಮ್ಮ ಮಾತಾಡಿ, ಏನಾದರೂ ನಿಮಗೆ ಹೇಳಲಿಕ್ಕಿದೆ ನಮ್ಮ ಹತ್ರ, ನೀವು ಮಾತಾಡಿ, ನಿಮ್ಗೆ ಏನು ಆಸೆ ಇದೆ ಅಂತೇಳಿ ಹೇಳಿ, ನಿಮ್ಮ ಕೊನೆ ಆಸೆ ಏನಮ್ಮ ಅಂತ ಹೇಳಿ. ನನಗೆ ಚೆನ್ನಾಗಿ ಗೊತ್ತಿತ್ತು, ನಮ್ಮ 3 ಮಕ್ಕಳನ್ನು ಭಾಳ ಪ್ರೀತಿ ಮಾಡಿದವರು, ಮೊಮ್ಮಕ್ಕಳನ್ನು ಇರ್ಬೋದು, ಎಲ್ಲರನ್ನು ಭಾಳ ಪ್ರೀತಿ ಮಾಡಿದವರು. ಹಾಗಾಗಿ ಕೊನೆಯ ಮಗ ನನ್ನ ತಮ್ಮ ಊರಲಿಲ್ಲ. ಆದ್ದರಿಂದ ಅವರು ಅವನ ಒಂದು ನಿರೀಕ್ಷೆಯಲ್ಲಿದ್ದರು, ಅವನ ಸ್ವರ ಕೇಳಬೇಕು, ಅವನು ನೋಡಬೇಕು ಅನ್ನುವಂಥದ್ದು. ಆಮೇಲೆ ನಾನು ಅಮ್ಮನನ್ನು ಹೀಗೆ ಸವರ್ತಾ ಪ್ರಾರ್ಥನೆ ಮಾಡ್ತಾ, ಅಮ್ಮ ಒಂದು ಕೆಲಸ ಮಾಡಿ, ನೀವು ಸಮಾಧಾನದಿಂದ ಹೋಗಿ, ನಿಮ್ಮ ಹಿಂದೆ ನಾವು ಇದ್ದೇವೆ, ನಾವು ಅಲ್ಲಿ ಬಂದು ನಿಮ್ಮನ್ನು ಮೀಟ್ ಆಗ್ತೇವೆ, ನಿಮಗೆ ನಾವು ಸಿಗ್ತೇವೆ, ಅಲ್ಲಿ ಬಂದು ನಮಗೊಂದು ಒಳ್ಳೆಯ ಸ್ಥಳ ದೇವರು ಸಿದ್ಧ ಮಾಡಿಟ್ಟಿದ್ದಾನೆ, ಅಲ್ಲಿಗೆ ನೀವು ಹೋಗ್ತಾ ಇದ್ದೀರಿ, ಅಲ್ಲಿ ಗೋಳಾಟ ಇಲ್ಲ, ಕಣ್ಣೀರಿಲ್ಲ, ಯಾವ ವೇದನೆಗಳಿಲ್ಲ, ಒಳ್ಳೆ ಪ್ಲೇಸ್ ಅದು, ನೀವು ಸಮಾಧಾನದಲ್ಲಿ ಹೋಗಿ ಅಮ್ಮ, ನಾವು ಕೂಡ ನಮಗೆ ನಿರೀಕ್ಷೆ ಇದೆ ಅಲ್ಲ, ನಾವು ಅಲ್ಲಿ ಬಂದು ನಿಮ್ಮನ್ನು ಮೀಟ್ ಆಗ್ತೇವೆ ಅಂತ ನನ್ನ ತಂಗಿ ಹತ್ರ ಹೇಳಿಸಿದೆ, ಅವ್ರ ಹತ್ರ ಹೇಳಿಸಿದೆ, ತಮ್ಮನ ಮಗು ಹೇಳಿದೆ. ಆಮೇಲೆ ಒಂದು ವಿಡಿಯೋ ಕಾಲ್ ಮಾಡಿ ತಮ್ಮನಿಗೆ ಹೇಳಿದೆ, ನಿನ್ನನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಅವರು, ನಿನ್ನನ್ನು ವೆಯ್ಟ್ ಮಾಡ್ತಾ ಇದ್ದಾರೆ, ಅವ್ರನ್ನ ವೆಯ್ಟ್ ಮಾಡಿಸೋದು ಬೇಡ, ನೀನು ಒಂದು ಕೆಲಸ ಮಾಡಿ, ನೀನು ಹೇಳು ಅಮ್ಮ, ನೀವು ಸಮಾಧಾನದಲ್ಲಿ ಹೋಗಿ, ನಾನು ಬೇಗ ಬರ್ತೇನೆ ಅಂತ. ಆಮೇಲೆ ಅವನು ಭಾಳ ದುಃಖದಲ್ಲಿ, ಅವನಿಗೆ ಹೇಳಲಿಕ್ಕೆ ಆಗ್ತಾಯಿಲ್ಲ, ಆದರೂ ಕರೆದ, ಅಮ್ಮ ಅಮ್ಮ ಅಂತೇಳಿ. ನಾನು ಹೇಳಿದೆ, ನೋಡಿ ಕರಿತಾ ಇದ್ದಾನೆ, ಸಣ್ಣ ಕರಿತಾ ಇದ್ದಾನೆ. ಆಗ ಅವರ ಕಣ್ಣುಗಳು ಹೀಗೆ ಎಲ್ಲ ಆಗಿ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಆಮೇಲೆ ಅವನು ಹೇಳಿದ, ಅಮ್ಮ ನೀವು ಸಮಾಧಾನದಲ್ಲಿ ಹೋಗಿ, ನಾನು ಕೂಡ ಈಗ ಬೇಗ ಬರ್ತೇನೆ ಊರಿಗೆ. ಪಟ್ಟ ಪ್ರಾಣವೇ ಹೋಯಿತು. ಆವಾಗ ಅವರು ಪ್ರಾಣ ಬಿಟ್ಟರು. ಹಲ್ಲೆಲೂಯಾ. ಯಾಕೆ ಹೇಳ್ತೇನೆ ಅಂತೇಳಿ ಹೇಳಿದರೆ, ನಮಗೆ ಒಂದು ನಿರೀಕ್ಷೆ ಇದೆ, ನಿರೀಕ್ಷೆ ಇದೆ. ನಾವು ನಿರಾಶೆಯಲ್ಲಿ ಜೀವಿಸುವವರಲ್ಲ. ಅದಕ್ಕೆ ಪೌಲನು ಹೇಳ್ತಾನೆ, ಯಾವುದೇ ಪರಿಸ್ಥಿತಿಗಳು, ಏನೇ ಸಮಸ್ಯೆಗಳಿದ್ದರೂ ಒಂದು ನಾವು ಮಾತಾಡಬೇಕೇನಂತೇಳಿ ಹೇಳಿದರೆ, ಆ ಪರಿಸ್ಥಿತಿಗೆ ಎಲ್ಲ ವಿಷಯದಲ್ಲಿ ನನ್ನನ್ನು ಪ್ರೀತಿಸಿದ ಆತನು, ಶಿಲುಬೆಯಲ್ಲಿ ನನಗೋಸ್ಕರ ಪ್ರಾಣವನ್ನು ಕೊಟ್ಟ ಆತನು, ಪಾಪದ ಬಲವನ್ನು, ಸೈತಾನನ ಬಲವನ್ನು, ಎಲ್ಲ ಶಾಪದ ಬಲವನ್ನು ಮುರಿದ ಆತನು, ಆತನ ಮೂಲಕವಾಗಿ ನಾನು ಈ ಎಲ್ಲ ವಿಷಯದಲ್ಲಿ ನಾನು ಜಯಶಾಲಿ. ಹಲ್ಲೆಲೂಯಾ, ಜಯಶಾಲಿ. ಆದ್ದರಿಂದ ಕರ್ತನಲ್ಲಿ ಪ್ರೀತಿ ದೇವಜನರೇ, ಇವತ್ತು ನಾವು ನೋಡ್ತೇವೆ, ಅನೇಕರು ಇವತ್ತು ಶಿಲುಬೆಯ ಒಂದು ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಏನು ಶಿಲುಬೆಯ ಧ್ಯಾನ ಮಾಡುವಾಗ ಒಂದು 40 ದಿವಸ ಟಿ ವಿ ನೋಡಿದೆ, ಸ್ಮೋಕ್ ಮಾಡಿದೆ, ಬಾರಿಗೆ ಹೋಗದೆ, ಸ್ವಲ್ಪ ಕೆಟ್ಟದನ್ನು ಮಾತಾಡಿದೆ, ಇದೇನು ಇದು ಆಚಾರ. 40 ದಿವಸಕ್ಕೆ ಬೇರೆಯವರು ಕೂಡ ಮಾಡ್ತಾರೆ, ಬೇರೆ ಧರ್ಮದಲ್ಲಿ ಕೂಡ ಇದೆ, ಬೇರೆಯವರು ಕೂಡ ಮಾಡ್ತಾರೆ ಅದನ್ನು. ಅದಕ್ಕೆ ಭಕ್ತಿ ಹೇಳ್ತಾರ? ಇಲ್ಲ, ಅದು ವಂಚನೆ ಎಲ್ಲಿಯೋ. ಯಾಕಂದರೆ ತಮ್ಮ ಒಂದು ಸ್ವನೀತಿಯಿಂದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿಸಿಕೊಳ್ಳೋದು, ತಮ್ಮ ಸ್ವನೀತಿಯಿಂದ ನಾವು ಇದನ್ನು ಮಾಡಿದರೆ ನಾವು ನೀತಿವಂತರಾಗ್ತದೆ, ಪಾಪ ಅಂತ ಒಳಲ್ಪಡ್ತದೆ. ನೆವರ್ ನೆವರ್, ಇದು ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಪೌಲನು ಹೇಳ್ತಾನೆ ಏನಂತೇಳಿ ಹೇಳಿದ್ರೆ, ನಾನು ಲೋಕದ ಪಾಲಿಗೆ ಸತ್ತಿದ್ದೇನೆ. ಲೋಕದ ಪಾಲಿಗೆ ಅಂತೇಳಿ ಹೇಳಿದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ. ಇವತ್ತು ನಾನು ಹೇಳ್ತೇನೆ ಏನಂತೇಳಿ ಹೇಳಿದರೆ, ಎಷ್ಟೋ ಜನ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಜೀವಿಸುವವರು ನಾವು ನೋಡ್ತೇವೆ. ಒಂದು ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಇವತ್ತು ಗುಡ್ ಫ್ರೈಡೆ, ನಾಳ್ದು ಈಸ್ಟರ್. ಎಷ್ಟೋ ಕಡೆಗಳಲ್ಲಿ ಬಾಟ್ಲಿ ಇಟ್ಕೊಂಡು ಈಸ್ಟರ್ ಮಾಡೋರಿದ್ದಾರಲ್ಲ. ಬೈಬಲ್ ಹೇಳ್ತದೆ, ಕುಡಿಯುವುದು ಪಾಪ, ಸಂತೋಷದಲ್ಲಿ ಇನ್ನೊಬ್ಬರಿಗೆ ಕುಡಿಸುವುದು ಶಾಪ. ಇದು ಯಾರಿಗೆ? ಅವರಿಗೆ ಮಾತ್ರ ಅಲ್ಲ, ಅವರ ಮಕ್ಕಳನ್ನು ಕೂಡ ಇದು ಕಾಡ್ತದೆ. ಇದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ತಾವು ಕುಡಿಯುವುದು ಪಾಪ, ಇನ್ನೊಬ್ಬರಿಗೆ ಅದರಲ್ಲಿ ಸೇರಿಸಿಕೊಂಡು ಕುಡಿಸುವುದು ಇದು ಶಾಪ. ವಂಶ ಪಾರಂಪರೆಗೆ ಬರ್ತದೆ, ಇದು ವಂಶ ಪಾರಂಪರೆಗೆ ಬರ್ತದೆ. ಆದ್ದರಿಂದ ನಾನು ಹೇಳ್ತೇನೆ ಪ್ರಿಯರೇ, ಇದು ಗುಡ್ ಫ್ರೈಡೇ, ಅದು ಈಸ್ಟರ್ ಅದಲ್ಲ. ಈಸ್ಟರ್ ಅಂದರೆ ಏನು? ಈಸ್ಟರ್ ಅಂದರೆ ಏನು? ಆತನು ಜೀವಿಸ್ತಿದ್ದಾನೆ, ನನ್ನ ದೇವರು ಜೀವಿಸ್ತಿದ್ದಾನೆ ಅನ್ನುವಂಥದ್ದು ಲೋಕಕ್ಕೆ ನೀನು ತೋರಿಸಿಕೊಡಬೇಕು. ಲೋಕಕ್ಕೆ ನನ್ನ ಕರ್ತನು ಜೀವಿಸ್ತಿದ್ದಾನೆ. ಯಾಕಂದರೆ ಆತನು ನಿನಗೋಸ್ಕರ ಸತ್ತಿದ್ದಾನೆ, ಆತನು ನಿನ್ನ ಪಾಪಗಳಿಗೋಸ್ಕರ ಸತ್ತಿದ್ದಾನೆ.
ಯೇಸು ಕ್ರಿಸ್ತನು ಸತ್ತವರೊಳಗಿಂದ 3ನೇ ದಿನದಲ್ಲಿ ಎದ್ದು ಬಂದಿದ್ದಾನೆ ಅಂತೇಳಿ ಹೇಳುವಾಗಲೇ ಇದು ದೇವರ ಶಕ್ತಿಯಲ್ಲಿ ಮ್ಯಾನಿಫೆಸ್ಟ್ ಆಗ್ತದೆ. ಇದನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯಕ್ಕೆ ಬರಬೇಕಾದ್ರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ 14ನೇ ವಚನದಿಂದ ಪೌಲನು ಏನು ಹೇಳ್ತಾನಂತೇಳಿ ಹೇಳಿದರೆ, ಗ್ರೀಕರಿಗೂ ಇತರ ಜನಗಳಿಗೂ ಜ್ಞಾನಿಗಳಿಗೂ ಮೂಢರಿಗೂ ತೀರಿಸಬೇಕಾ ಒಂದು ಋಣ ನನ್ನ ಮೇಲೆ ಅದೇ. ಹೀಗಿರುವುದರಿಂದ ರೋಮಾಪುರದಲ್ಲಿರುವ ನಿಮಗೆ ಸಹ ಸುವಾರ್ತೆಯನ್ನು ಸಾರುವುದಕ್ಕೆ ನಾನು ಸಿದ್ಧವಾಗಿದ್ದೇನೆ. ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೊಳ್ಳುವವನಲ್ಲ. ಆ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಎಲ್ಲರೂ ಹೇಳಿ, ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಹಾಗಾದ್ರೆ ಸುವಾರ್ತೆಯಲ್ಲಿ ಏನಿದೆ ಅಂತ ಹೇಳಿದ್ರೆ, ದೇವರ ಪವರ್, ಗಾಡ್ಸ್ ಪವರ್. ಸುವಾರ್ತೆಯನ್ನು ಹೇಳುವಾಗಲೇ ದೇವರ ಶಕ್ತಿ ಚಲಿಸ್ತದೆ. ಒಬ್ಬ ವ್ಯಕ್ತಿ ಮಾನಸಾಂತರ ಪಡಬೇಕಾದ್ರೆ ನಿನಗೆ ಕಾರ್ ಸಿಗ್ತದೆ ಚರ್ಚಿಗೆ ಬಂದ್ರೆ ಅಂತೇಳಿ ಹೇಳಿದ್ರೆ ಆಗೋದಿಲ್ಲ. ನಿನಗೆ ಬಂಗ್ಲೆ ಸಿಗ್ತದೆ ಅಂತೇಳಿ ಹೇಳಿದ್ರೆ ಆಗೋದಿಲ್ಲ. ಒಬ್ಬ ವ್ಯಕ್ತಿ ಪಾಪದಿಂದ ಬಿಡುಗಡೆ ಆಗಬೇಕಾದ್ರೆ ಅದಲ್ಲ, ಮೊದಲು ಅವನಿಗೆ ಹೇಳ್ಬೇಕೇನಂತೇಳಿ ಹೇಳಿದ್ರೆ ದೇವರ ಶಕ್ತಿ ಅವನಲ್ಲಿ ಕಾರ್ಯ ಮಾಡಬೇಕಾದ್ರೆ ಸುವಾರ್ತೆ. ಆ ಸುವಾರ್ತೆ ಯಾವುದಂತೇಳಿ ಹೇಳಿದ್ರೆ 1ನೇ ಕೊರಿಂಥ 15ನೇ ಅಧ್ಯಾಯ, 1ನೇ ಕೊರಿಂಥ 15ನೇ ಅಧ್ಯಾಯ 15ನೇ ಅಧ್ಯಾಯ ಇಲ್ಲಿ 3ನೇ ಅಥವಾ ಓಕೆ, ನಾನು 2ನೇ ವಚನದಿಂದ ಓದ್ತೇನೆ. ನಾನು ಯಾವ ಸಂಗತಿಯನ್ನು ಹೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದನು. ಪೌಲ ಕೊರಿಂಥ ಸಭೆಗೆ ಹೇಳ್ತಾ ಇದ್ದಾನೆ, ನಾನು ಯಾವ ಸಂಗತಿಯನ್ನು ಕೇಳಿ ನಿಮಗೆ ಸುವಾರ್ತೆಯನ್ನು ತಿಳಿಸಿದೆನೋ ನೀವು ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ರೆ ಮತ್ತು ನಿಮ್ಮ ನಂಬಿಕೆಯು ನಿರಾಧಾರವಾಗದ ಪಕ್ಷಕ್ಕೆ ಆ ಸುವಾರ್ತೆಯಿಂದ ನಿಮಗೆ ಏನಾಗ್ತದೆ? ರಕ್ಷಣೆ. ಸುವಾರ್ತೆಯಿಂದ ರಕ್ಷಣೆ. ಆಮೇಲೆ ಮುಂದೆ ಹೇಳ್ತದೆ, ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಯೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು, ನಾನು ಸಹ ಕಲಿತುಕೊಂಡಿದ್ದೇನೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ನಮ್ಮ ಪಾಪಗಳ ನಿವಾರಣೆಗಾಗಿ ಪ್ರಕಾರ ಕ್ರಿಸ್ತನು, ಎಲ್ಲರಲ್ಲಿ ಕ್ರಿಸ್ತನು ನನ್ನ ಪಾಪಗಳ ನಿವಾರಣೆಗಾಗಿ ಸತ್ತನು, ಹೂಣಲ್ಪಟ್ಟನು. ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಇದು ಸುವಾರ್ತೆ. ಯಾವಾಗ ಈ ಸುವಾರ್ತೆ ಸಾರಲ್ಪಡ್ತದೋ ಆ ವರ್ಡ್ ಏನು ಮಾಡ್ತದೆ ಅಂತೇಳಿ ಹೇಳಿದರೆ ದೇವರ ಶಕ್ತಿ ಮ್ಯಾನಿಫೆಸ್ಟ್ ಆಗಿ ಆ ವ್ಯಕ್ತಿಯನ್ನು ಮಾನಸಾಂತರ ಪಡುವಂತೆ ಮಾಡ್ತದೆ. ಪವಿತ್ರಾತ್ಮನು ಆತನೊಳಗೆ ಕನ್ವಿನೆನ್ಸ್ ಅಂತ ತರ್ತಾನೆ. ಆತನು ಕನ್ವಿಕ್ಟ್ ಮಾಡ್ತಾನೆ. ಅಲ್ಲಿ ಮಾನಸಾಂತರಕ್ಕೆ ಪರಿಶುದ್ಧಾತ್ಮನು ನಡೆಸ್ತಾನೆ. ಆ ವ್ಯಕ್ತಿ ರಕ್ಷಣೆಗೆ ಆತನು ಬರ್ತಾನೆ ಸುವಾರ್ತೆಯಲ್ಲಿ. ಆದ್ರಿಂದ ಈ ಒಂದು ದೊಡ್ಡ ಜವಾಬ್ದಾರಿ ಪೌಲನು ಹೇಳ್ತಾನೆ, ಇದೇ ಒಂದು ಋಣ ಇದೆ ನನಗೆ, ಈ ಒಂದು ಋಣ ನನ್ನ ಮೇಲಿದೆ. ಆದ್ರಿಂದ ಇವತ್ತು ನಮಗಿಲ್ವಾ ಋಣ? ನಮಗೆ ಇದೆ. ಇವತ್ತು ನಾವು ನೋಡ್ತೇವೆ, ಖಂಡಿತವಾಗಿಯೂ ದೇವರು ಇಲ್ಲಿರೋ ಪ್ರತಿಯೊಬ್ಬೊಬ್ಬರನ್ನು ಕೂಡ ಎಷ್ಟು ಪ್ರೀತಿ ಮಾಡಿದ್ದಾನೆ. ಇವತ್ತು ನಮ್ಮ ಮತ್ತೆ ನನಗಿಲ್ಲಿ ನೋಡೋಕೆ ಭಾಳ ಸಂತೋಷ ಆಗ್ತದೆ. ಕೆವಿನ್ ಬ್ರದರ್ ಅವರ ಫ್ಯಾಮಿಲಿ ಎಲ್ಲ ನೋಡಬೇಕಾದ್ರೆ. ಯಾಕಂದರೆ ಸುವಾರ್ತೆ ಎಲ್ಲರ ಜೀವಿತದಲ್ಲಿ ಕಾರ್ಯ ಮಾಡ್ತದೆ. ಸುವಾರ್ತೆ ಯಾಕಂದರೆ ಎಲ್ಲರನ್ನು ದೇವರು ಅಷ್ಟು ಪ್ರೀತಿ ಮಾಡಿದ್ದಾನೆ. ಒಂದು ವೇಳೆ ನಿಮ್ಮ ಪ್ರೀತಿ ಕಡಿಮೆ ಆಗ್ಬೋದು, ದೇವರ ಪ್ರೀತಿ ನೀವು ಅಳತೆಗೆ ಹಾಕಿದರೆ ಕಡಿಮೆ ಆಗುವುದೇ ಇಲ್ಲ. ದೇವರ ಮೇಲೆ ನನಗೆ ಪ್ರೀತಿ ಕಡಿಮೆ ಆದರೂ ನನ್ನ ಮೇಲೆ ದೇವರಿಗೆ ಯಾವತ್ತೂ ಪ್ರೀತಿ ಕಡಿಮೆ ಆಗುವುದಿಲ್ಲ. ಹಲ್ಲೆಲೂಯಾ. ಅಂತ ದೇವರು ನಮ್ಮ ದೇವರು ಪ್ರಿಯರೇ. ಆದ್ರಿಂದ ಶಿಲುಬೆಯಲ್ಲಿ ಆತನೇನು ಮಾಡಿದ್ದಾನೆ ಅಂತೇಳಿ ಪೌಲನು ಹೇಳಿದ್ದಾನೆ, ನಾನು ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ. ಹಾಗಾದರೆ ನಮ್ಮ ಪಂಚೇಂದ್ರಿಯಗಳು ನಾವು ನೋಡ್ತೇವೆ, ಪಂಚೇಂದ್ರಿಯದಲ್ಲಿ ಇರೋದು ನಾನು, ನನ್ನದು ಅಲ್ವಾ ಹೇಳ್ತದೆ. ಕಣ್ಣು ಅಲ್ವಾ, ಕಣ್ಣಿನ ವಿಷಯದಲ್ಲಿ ಮಾತಾಡ್ತದೆ. ಇನ್ನು ಮೂಗಿನ ವಿಷಯದಲ್ಲಿ ಮಾತಾಡ್ತದೆ. ಬಾಯಿ ಅಲ್ವಾ, ನಾಲಿಗೆ ನಾವು ನೋಡ್ತೇವೆ, ಅದರ ವಿಷಯದಲ್ಲಿ ಮಾತಾಡ್ತದೆ. ಇನ್ನು
ಚರ್ಮದ ವಿಷಯದಲ್ಲಿ ನಾವು ನೋಡ್ತೇವೆ. ಈ ಪಂಚೇಂದ್ರಿಯಗಳು ಕೂಡ ಏನು ಮಾಡ್ತದೆ ಅಂತೇಳಿ ಹೇಳಿದ್ರೆ, ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಇದು ಹೋರಾಟ ಮಾಡ್ತದೆ. ಆದ್ದರಿಂದ ಈ ಎಲ್ಲ ವಿಷಯಗಳನ್ನು ಸೆರೆ ಹಿಡಿದು ಮೊದಲು ಅದನ್ನು ಶಿಲುಬೆಗೆ, ಪೌಲನು ಅದನ್ನು ಶಿಲುಬೆಗೆ ಹಾಕಿದ್ರಿಂದ ಆತನು ಸ್ಪಿರಿಟಲ್ಲಿ, ಆತ್ಮದಲ್ಲಿ ಆತನು ಮೂವ್ ಆದ. ಆತನು ಎಷ್ಟೋ ಪತ್ರಿಕೆಗಳನ್ನು ಬರೆದ. ಆತನ ಮೂಲಕ ದೊಡ್ಡ ದೊಡ್ಡ ಸಭೆಗಳು ಎದ್ದವು. ಎಷ್ಟೋ ಅಪೊಸ್ತಲರು, ಪ್ರವಾದಿಗಳು, ಸುವಾರ್ತಿಕರು ಪೌಲನ ಮೂಲಕ ಎದ್ರು. ಯಾಕಂದ್ರೆ ಹೇಗೆ? ಸುವಾರ್ತೆಯ ಮೂಲಕ, ಶುಭವಾರ್ತೆಯ ಮೂಲಕ. ಹಾಗಾಗಿ ಖಂಡಿತವಾಗಿ ನನಗೂ ನಿಮಗೂ ಈ ಶುಭವಾರ್ತೆ ಸಿಕ್ತು. ನಾವು ಇದನ್ನು ನಂಬಿಕೊಂಡು ಕರ್ತನ ಬಳಿಗೆ ಬಂದಿದ್ದೇವೆ. ಆದ್ದರಿಂದ ಒಂದು ನಾವು ತಿಳ್ಕೊಳ್ಳುವೇನಂತೇಳಿ, ನಮ್ಮ ಮುಂದೆ, ದೇವರಿಗೂ ನಮ್ಮ ಮುಂದೆ ಇರುವಂಥ ಅಡ್ಡಗೋಡೆ 2025 ವರ್ಷಗಳ ಹಿಂದೆ ಕರ್ತನು ಶಿಲುಬೆಯ ಮೂಲಕ ಅದನ್ನು ಕೆಡವಿ ಹಾಕಿದ್ದಾನೆ. ಹಾಗಾಗಿ ಇವತ್ತು ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವನು. ದೇವರ ಸಮಕ್ಷಮಕ್ಕೆ ನಮಗೆ ಬರಲಿಕ್ಕೆ ವೇ ಓಪನ್ ಆಗಿದೆ. ಅದಕ್ಕೆ ಯೇಸುವನ್ನು ಅವರು ತೆಗೆದುಕೊಂಡು ಹೋಗುವಾಗ, ಯೇಸು ಯೆರೂಸಲೇಮ್ ಪಟ್ಟಣ ಪ್ರವೇಶಿಸುವಾಗ ಕೆಲವರು ಬಂದು ಹೇಳಿದ್ರು, ಇವ್ರನ್ನ ಸುಮ್ಮನೆ ಇರ್ಲಿಕ್ಕೆ ಹೇಳಿದ್ರಲ್ಲ, ಇವರನ್ನು ಸುಮ್ಮನೆ ಇರ್ಲಿಕ್ಕೆ ಹೇಳು. ಹಾಗೆ ಯೇಸು ಹೇಳಿದ್ರು ಏನಂತ ಹೇಳಿದ್ರೆ, ಇವರು ಸುಮ್ಮನಾದ್ರೆ ಏನಾಗ್ತದೆ? ಕಲ್ಲುಗಳು ಕುಗ್ತದೆ. ನಾನು ಹೇಳ್ತೇನೆ ಏನಂತ ಹೇಳಿದ್ರೆ, ಯೇಸು ಕಲ್ವಾರಿ ಶಿಲುಬೆಯಲ್ಲಿ ಆತನು ಪ್ರಾಣವನ್ನು ಒಪ್ಪಿಸಿಕೊಟ್ಟಾಗ ಮಹಾಧ್ವನಿಯಿಂದ ಕೂಗಿ ಆತನು ತನ್ನ ಆತ್ಮವನ್ನು ತಂದೆ ದೇವಿಗೆ ಕೈಗೆ ಒಪ್ಪಿಸುವಾಗ ಕಲ್ಲುಗಳು ಕೂಗಿದವಲ್ಲಿ, ಗೊತ್ತಾ? ಬಂಡೆಗಳು ಏನಾಯ್ತಂತೆ? ಸೀಳಿ ಹೋದವು. ಹಾಗಾದ್ರೆ ಕಲ್ಲುಗಳು ಕೂಡ ಅಲ್ಲಿ ಶಬ್ದ ಮಾಡಿದೆ. ಒಂದು ವೇಳೆ ನಾನು ನೀನು ಸುಮ್ಮನೆ ಆದ್ರೆ ಕಲ್ಲುಗಳು ಶಬ್ದ ಮಾಡ್ತದೆ. ಬಂಡೆಗಳು ಸೀಳಿ ಹೋದವಂತೆ. ಭೂಮಿ ಏನಾಯ್ತು ಅಲ್ವಾ? ನಡುಗಿತು. ಯಾಕಂದ್ರೆ ನಿನ್ನ ಘೋರವಾದ ಆ ಪಾಪದ ಭಾರದ ಶಿಲುಬೆಯನ್ನು ಕ್ರಿಸ್ತನು ಹೊತ್ತುಕೊಂಡು ಬಂದು ಆ ಭೂಮಿಗೆ ಅದನ್ನು ಹಾಕುವಾಗ ಭೂಮಿ ಕೂಡ ಅದರಲ್ಲಿ ನಡುಗಿ ಹೋಯ್ತಂತೆ. ಭೂಮಿಗೂ ನಾನು ಎಣಿಸ್ತೇನೆ ಸಹಿಸಿಕೊಳ್ಳಿಕ್ಕೆ ಆಗಿರ್ಲಿಕ್ಕಿಲ್ಲ ಅದನ್ನು. ಹೌದಾ? ಹಾಗಾದ್ರೆ ಕಲ್ಲುಗಳು ಕೂಗುವಾಗ, ಈ ಭೂಮಿ ಕೂಡ ಅದನ್ನು ಸಹಿಸಿಕೊಳ್ಳಿಕ್ಕೆ ಆಗದೇ ಇರುವಾಗ, ಆತನ ಅಂಗೈಯಲ್ಲಿ ನಾವು ಚಿತ್ರಿಸಲ್ಪಟ್ಟಿದ್ದೇವೆ, ರೂಪಿಸಲ್ಪಟ್ಟಿದ್ದೇವೆ. ನಾವೇನ ಹೇಗೆ ಇರಬೇಕು? ಹಲ್ಲೆಲೂಯಾ. ಹಾಗಾಗಿ ನಾವು ಒಂದು ತೀರ್ಮಾನ ಮಾಡಿಕೊಳ್ಳೋಣ. ದೇವರ ಸಮಕ್ಷಮದಲ್ಲಿ ನಾವು ಎದ್ದು ನಿಂತುಕೊಳ್ಳೋಣ. ಇನ್ನೊಮ್ಮೆ ಹೇಳೋಣ, ದೇವರೇ, ಆ ಶಿಲುಬೆ ನನ್ನ ಜಯಧ್ವಜ. ನಾನು ಇನ್ನು ಮುಂದೆ ಲೋಕವನ್ನು ಹಿಂತಿರುಗಿ ನೋಡುವುದಿಲ್ಲ. ಇಲ್ಲಿವರೆಗೆ ಒಂದು ವೇಳೆ ಬೇರೆಯವ್ರನ್ನ ಕರೆದೆಲ್ಲ ನಾನು ಏನೇನೋ ಕೊಟ್ಟಿರ್ಬೋದು. ಆದರೆ ಇನ್ನು ನಾನು ಯಾರನ್ನಾದರೂ ಇನ್ವೈಟ್ ಮಾಡಿದರೆ ನನ್ನ ಮನೆಗೆ ನಾನು ಕ್ರಿಸ್ತನನ್ನು ಕೊಡ್ತೇನೆ. ಶಿಲುಬೆ ನನ್ನ ಜಯಧ್ವಜ ಎಂಬುದಾಗಿ ನಾನು ಅವರಿಗೆ ಸಾರ್ತೇನೆ ಎಂಬಂತ ಒಂದು ತೀರ್ಮಾನ ನಾವು ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ರೀಕಾನಾಮ ಶದದದ ಬಾದಪ. ಥ್ಯಾಂಕ್ ಯು. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಶಿಲುಬೆಯೇ ನನ್ನ ಧ್ವಜ, ಮುಂದೆ ನಡೆವೇನು, ಹಿಂದೆ ನೋಡೇನು. ಯೇಸುವು ನನ್ನ ಬಂಡೆ, ಶಿಲುಬೆಯೇ ನನ್ನ ಧ್ವಜ, ಮುಂದೆ ನಡೆವೇನು, ಹಿಂದೆ ನೋಡೇನು. ಯೇಸುವು ನನ್ನ ಬಂಡೆ, ನನಗಾಗಿ ಯೇಸು ಜಗದೋಳು ಬಂದ, ನನ್ನನ್ನು ರಕ್ಷಿಸಲು. ನನಗಾಗಿಯೇ ಯೇಸು ಜಗದೋಳು ಬಂದ, ನನ್ನನ್ನು ರಕ್ಷಿಸಲು. ನನಗಾಗಿಯೇ ಯೇಸು ತೆರೆದನು, ನನಗಾಗಿಯೇ ಯೇಸು ತೆರೆದನು ಸ್ವರ್ಗದ ದ್ವಾರ.
ದ್ವಾರವ, ಶಿಲುಬೆಯೇ ನನ್ನ ಧ್ವಜ, ಮುಂದೆ ನಡೆವೇನು, ಹಿಂದೆ ನೋಡೇನು, ಯೇಸುವು ನನ್ನ ಬಂಡೆ, ಯೇಸುವು ನನ್ನ ಬಂಡೆ, ಯೇಸುವು ನನ್ನ ಬಂಡೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವ್ರಿ, ಇವತ್ತು ಬರಲಿಕ್ಕಾಗದವ್ರು ಕೂಡ ನಾವು ನೆನಪು ಮಾಡಿಕೊಳ್ಳುತ್ತೇವೆ. ದೇವರೇ, ನಮಗೊಂದು ದೊಡ್ಡ ಜಯವನ್ನು ಕಲ್ವಾರಿ ಶಿಲುಬೆಯಲ್ಲಿ ನೀನು ಕೊಟ್ಟೆ. ನಾವು ದಾಸತ್ವದಲ್ಲಿ ಇರಬಾರದೆಂಬುದಾಗಿ, ಆ ನೊಗದಲ್ಲಿ ನಾವು ಇರಬಾರದೆಂಬುದಾಗಿ ಅದನ್ನು ನೀನು ಮುರಿದು ಶಿಲುಬೆಯ ಮೂಲಕವಾಗಿ ನಮಗೆ ಸ್ವತಂತ್ರವನ್ನು ನೀನು ಕೊಟ್ಟಿದ್ದೇವ್ರೆ. ಆದ್ರಿಂದ ಈ ವೇಳೆಯಲ್ಲಿ ಯಾರಾದರೂ ಅಂತ ಬಂಧನದಲ್ಲಿ ಇದ್ರೆ, ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಅಥವಾ ಕುಟುಂಬ ಇರಬಹುದು, ಸೈತಾನನು ಯಾವುದೇ ತನ್ನ ನೊಗವನ್ನು ಹಾಕಿ ಬಾಧಿಸ್ತಿರುವುದಾದರೆ, ಇವತ್ತು ನಾವು ಘಂಟಾಘೋಷವಾಗಿ ಘೋಷಿಸ್ತೇವೆ, ನಮ್ಮನ್ನು ಪ್ರೀತಿಸಾತನ ಮೂಲಕವಾಗಿ ಆ ವಿಷಯದಲ್ಲಿ ಜಯಶಾಲಿಗಳಾಗಿರುವುದರಿಂದ ಆ ನೊಗಗಳೆಲ್ಲ ಯೇಸುವಿನ ನಾಮದಲ್ಲಿ ಅದು ಮುರಿಯಲ್ಪಡಲಿ. ರೋಗದ ನೊಗಗಳು, ಪಾಪದ ನೊಗಗಳು, ಶಾಪದ ನೊಗಗಳು, ಎಲ್ಲ ದಾರಿದ್ರ್ಯದ ನೊಗಗಳು, ಎಲ್ಲ ಧಾರ್ಮಿಕ ನೊಗಗಳು ಎಲ್ಲ ಯೇಸುವಿನ ನಾಮದಲ್ಲಿ ಅದೆಲ್ಲ ಬ್ರೇಕ್ ಆಗಲಿ. ಮತ್ತು ಸತ್ಯವನ್ನು ನೀವು ತಿಳ್ಕೊಳ್ಳುವಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುವುದೆಂಬುದಾಗಿ ಬರೆಯಲ್ಪಟ್ಟಿದೆ. ನಿನ್ನ ವಾಕ್ಯ ಏನು ಹೇಳ್ತದೋ ದೇವರಪ್ಪ, ಅದು ಹೌದು ಮತ್ತು ಆಮೇನಾಗಿದೆ. ಆದ್ರಿಂದ ಇವತ್ತು ದೇವರೇ, ಇಲ್ಲಿ ನೆರೆದಿರುವಂತ ಆನ್ಲೈನ್ ಅಲ್ಲಿ ನಮ್ಮನ್ನು ವೀಕ್ಷಿಸುವಂತ ಯಾರೇ ಇರ್ಬೋದು, ಯಾವುದೇ ಸೈತಾನನ ಸಂಗತಿಗಳು, ಭಯ, ಆತಂಕಗಳು, ಸಾಲ ಬಾಧೆಗಳು, ಯಾವುದೇ ವಿಷಯದಲ್ಲಿ ತಪ್ಪಾಗಿ ಕೋರ್ಟ್ ಕೇಸ್ಗಳು, ಸೆರೆಮನೆಗಳು, ಕ್ರಿಸ್ತ ನಂಬಿಕೆಯಿಂದಲೇ ಹಿಂಜಾರಿ ಹೋಗುವಂತ ಸ್ಥಿತಿಗತಿಗಳು, ರಕ್ಷಣೆಯಿಂದ ಹಿಂಜಾರಿ ಹೋದಂತ ಎಲ್ಲ ಸ್ಥಿತಿಗತಿಗಳು, ಇಂಥ ಎಲ್ಲ ಸಂಗತಿಗಳು ಬ್ರೇಕ್ ಆಗಲಿ, ಒಂದು ರೆಸ್ಟೋರ್ ಆಗಲಿ. ಇವತ್ತು ಆರೋಗ್ಯ ಸ್ವಸ್ಥತೆಗಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ. ರಕ್ಷಣೆಯ ಅನುಭವ ಒಬ್ಬೊಬ್ಬರಲ್ಲಿ ಉಂಟಾಗಲಿ ದೇವರೇ. ದೇವರೇ, ಪ್ರತಿ ಕುಟುಂಬಗಳನ್ನು, ಎಲ್ಲ ಮಕ್ಕಳನ್ನು ಆಶೀರ್ವದಿಸು. ನಿನ್ನ ಮಕ್ಕಳು ಪಡುವ ಎಲ್ಲ ಪ್ರಯಾಸಗಳಲ್ಲಿ, ಅವರ ಬಿಸ್ನೆಸ್ಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಮಕ್ಕಳ ಎಜುಕೇಶನ್ಗಳಲ್ಲಿ, ಕೌಟುಂಬಿಕ ಜೀವಿತದಲ್ಲಿ ನಿನ್ನ ದೈವಿಕ ಆಲೋಚನೆ, ಮಾರ್ಗದರ್ಶನ, ನಿನ್ನ ತಿಳುವಳಿಕೆಯನ್ನು ಅನುಗ್ರಹಿಸಿ ನಿನ್ನ ಮಕ್ಕಳನ್ನು ನಡೆಸುದೇವರೇ. ಇದರ ಮೂಲಕ ನಿನಗೆ ಮಹಿಮೆ ಆಗಲಿ. ನಿನ್ನ ಒಡೆತನಕ್ಕೆ ಎಲ್ಲವನ್ನು ಒಪ್ಪಿಸಿಕೊಡುತ್ತಾ ಕರ್ತನಾದ ಯೇಸುವಿನ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್.